ಜೀವನ್ಮುಕ್ತ ಮಹಾತ್ಮರನ್ನು ವಂದಿಸುತ್ತಾ ಹಾನೋ ಭದ್ರಾಹ ಕ್ರತೌಯಂತು ವಿಶ್ವತಃ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವರಿ ಸೈಡ್. ಅಂದರೆ ಸದ್ಭಾವನೆಗಳು ದಶ ದಿಕ್ಕುಗಳಿಂದ ಮೂಡಿ ಬರಲಿ ಅಂತ ಪ್ರಾರ್ಥಿಸುತ್ತಾ, ಸಹೋದರ ಸಹೋದರಿಯರೇ, ಈ ದಿನದ ವಿಷಯ ಯೋಗ ವಿಜ್ಞಾನದ ಪರಿಚಯ. ಈ ದಿನ ಇದ್ದಿದ್ದು, ಒರಿಜಿನಲ್ ಆಗಿ ಇದ್ದಿದ್ದು ಸೋದರಿ ಲಲಿತಾ ನಟರಾಜನ್ರವರ ಉಪನ್ಯಾಸಗಳಿರ್ತಾ ಇತ್ತು. ಅವ್ರಿಗೆ ಕಾರಣಾಂತರಗಳಿಂದ ಅವ್ರು ಬರೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಾನಿಲ್ಲಿ ನಿಂತಿದ್ದೇನೆ. ಇದಕ್ಕೆ ಕಾರಣ, ನಾನಿಲ್ಲಿರೋದಕ್ಕೆ ಕಾರಣ ಅದು. ಯೋಗ ಅಂದರೆ ನಮಗೆ ಗೊತ್ತು. ಯೋಗ ಅಂದರೆ ಸೇರುವುದು, ಕೂಡಿಕೊಳ್ಳುವುದು, ಕೂಡಿ ಬರುವುದು, ಒಂದರಲ್ಲಿ ಒಂದು ಬೆಸೆದುಕೊಳ್ಳುವುದು, ಇವೆಲ್ಲವೂ ಕೂಡ ಯೋಗದ ಪರ್ಯಾಯ ಅರ್ಥಗಳು. ಸಾಮಾನ್ಯವಾಗಿ ಇದನ್ನು ನಾವು ಯೋಗದ ಒಂದು ಆಧ್ಯಾತ್ಮಿಕದಲ್ಲಿರ್ತಕ್ಕಂಥ ಒಂದು ಸಾಧನೆಯಲ್ಲಿರ್ತಕ್ಕಂಥವರು ಅದನ್ನು ಉಪಯೋಗ ಮಾಡೋದೇನೆಂದರೆ, ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯವಾಗುವುದು, ಜೀವಾತ್ಮನು ಪರಮಾತ್ಮನಲ್ಲಿ ಸೇರಿಕೊಳ್ಳುವುದು, ಇದನ್ನು ಯೋಗ ಅಂತ ಕರಿತೀವಿ. ಅನೇಕ ಯೋಗ ಪದ್ಧತಿಗಳಿವೆ. ಜೀವಾತ್ಮನು ಪರಮಾತ್ಮನಲ್ಲಿ ಸೇರಿಕೊಳ್ಳೋದಕ್ಕಂತ ಇರತಕ್ಕಂಥ ವಿಧಾನಗಳು ನಮ್ಮ ಭಾರತ ದೇಶದಲ್ಲೂ ಮತ್ತು ಇಡೀ ಜಗತ್ತಿನಲ್ಲಿ ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾವು ಕರೆಯುವುದೇನೆಂದರೆ ಭಕ್ತಿ ಯೋಗ ಅಂತ ಕರಿತೀವಿ, ಕರ್ಮಯೋಗ ಅಂತ ಕರಿತೀವಿ, ಜ್ಞಾನ ಯೋಗ ಅಂತ ಕರಿತೀವಿ ಅಲ್ವಾ? ಆದರೆ ಇನ್ನೂ ಅನೇಕ ಪದ್ಧತಿಗಳಿವೆ. ಯಾವುದಾವುದು ಕುಂಭಮೇಳದ ಸಮಯದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿರೋರು ಕೆಲವರು ಇರ್ಬೋದು, ಅದರ ವಿಡಿಯೋಗಳನ್ನು ನೋಡಿರೋರು ಕೆಲವರು ಇರ್ಬೋದು. ಆ ವಿಷಯ ಗೊತ್ತಿರ್ತಕ್ಕಂಥವರು ಅನೇಕ ಜನ ನಾವಿದ್ದೀವಿ. ಅಲ್ಲಿ ನಾಗಾ ಸಾಧುಗಳು ಬಂದಿದ್ದರು, ಅಘೋರಿಗಳು ಬಂದಿದ್ದರು, ಇನ್ನೂ ಬೇರೆ ಬೇರೆ ನಾಥ ಪಂಥದವರು ಬಂದಿದ್ದರು, ಬೇರೆ ಬೇರೆ ಅಖಾಡಗಳು ಸೇರಿರ್ತಕ್ಕಂಥ ಗುರುಗಳು ಶಿಷ್ಯರು ಬಂದಿದ್ದರು. ಅಂದರೆ ಎಲ್ಲವೂ ಕೂಡ ಅವರದೇ ಆದಂಥ ಸಂಪ್ರದಾಯದ ಮುಖಾಂತರ ಬಂದಿರತಕ್ಕಂಥ ಬೇರೆ ಬೇರೆ ಪದ್ಧತಿಗಳನ್ನು ಅನುಸರಿಸಿ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಬೇಕು ಅಂತ ಸಾಧನೆ ಮಾಡ್ತಾ ಇರ್ತಕ್ಕಂಥವ್ರು. ಅಷ್ಟು ಪದ್ಧತಿಗಳಿವೆ. ಅಘೋರಿಗಳಲ್ಲೇ ಸುಮಾರು ಬೇರೆ ಬೇರೆ ಪದ್ಧತಿಗಳಿದೆ. ನಾಗಾ ಸಾಧುಗಳಲ್ಲೇ ಬೇರೆ ಬೇರೆ ಅಖಾಡಗಳು ಸೇರಿರ್ತಕ್ಕಂಥ ಪದ್ಧತಿಗಳಿವೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸ್ವಭಾವಕ್ಕೆ ಹೊಂದಿಕೊಳ್ತಕ್ಕಂಥ, ನಮ್ಮನ್ನು ಸುರಕ್ಷಿತವಾಗಿ ಆ ಮಾರ್ಗದಲ್ಲಿ ಮುಂದುವರಿಸ್ತಕ್ಕಂಥ ಒಂದು ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಿದೆಯಲ್ಲ, ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಅದು ಒಂಥರ ಚಾಲೆಂಜಿಂಗ್ ಟಾಸ್ಕ್. ಅಂದರೆ ಅದು ಒಂದು ಪ್ರಶ್ನಾರ್ಥಕವಾದ, ಪರೀಕ್ಷಾರ್ಥಕವಾದ ಒಂದು ವಿಧಾನ. ಎಲ್ಲ ಪದ್ಧತಿಗಳು ಎಲ್ರಿಗೂ ಅನ್ವಯಿಸೋದಿಲ್ಲ, ಎಲ್ರಿಗೂ ಸೆಟ್ ಆಗೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಅದರಲ್ಲಿ ಇನ್ನೂ ಕೆಲವು ಯೋಗ ಪದ್ಧತಿಗಳಿವೆ. ಯೋಗ ವಾಸಿಷ್ಠ ಅಂತ ನಾವು ಕೇಳಿದ್ದೀರಲ್ವಾ? ಎಲ್ಲಿ ಬರುತ್ತೆ ಇದು? ಯೋಗ ವಾಸಿಷ್ಠ ರಾಮಾಯಣದಲ್ಲಿ ಬರುತ್ತೆ. ಯಾರಿಗೆ ಬೋಧನೆ ಮಾಡಿದರು? ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಬೋಧನೆ ಮಾಡಿದ್ದು ಯೋಗ ವಾಸಿಷ್ಠ ಅಂತ ಆಮೇಲೆ ಬಂತು. ಆಮೇಲೆ ಭಗವದ್ಗೀತೆಯಲ್ಲಿ ಅನೇಕ ಯೋಗ ಪದ್ಧತಿಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಯಾರು? ಯೋಗೀಶ್ವರನಾದ ಶ್ರೀಕೃಷ್ಣನು ಯಾರಿಗೆ ಬೋಧನೆ ಮಾಡಿದ್ದು? ಅರ್ಜುನನಿಗೆ. ಆಮೇಲೆ ಇನ್ಯಾರು? ಪತಂಜಲಿ ಮಹರ್ಷಿಗಳ ಯೋಗ ಪದ್ಧತಿಗಳಿವೆ, ಅಷ್ಟಾಂಗ ಯೋಗ ಅಂತ. ಆಮೇಲೆ ಇನ್ನೂ ಯಾವುದ್ಯಾವುದು ಯೋಗ ಪದ್ಧತಿಗಳಿದೆ? ಗೌತಮ್ ಬುದ್ಧರು ಬೋಧನೆ ಮಾಡಿದ್ದು ಏನದು? ಅದು ಆಯಿತು, ನನಗೆ ನಾನೇ ದಾರಿದೀಪ ಅನ್ನೋದು ಒಂದು ವಿಷಯ. ಆದರೆ ಅವರು ಯೋಗ ಪದ್ಧತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನೇನಂತ ಕರಿತೀವಿ? ಆರ್ಯ
ಅಷ್ಟಾಂಗ ಮಾರ್ಗ. ಆರ್ಯ ಅಂದರೆ ಶ್ರೇಷ್ಠವಾದದ್ದು ಮತ್ತು ಸುರಕ್ಷಿತವಾದ ಮಾರ್ಗ. ಸುವರ್ಣ ಮಧ್ಯಮ ಮಾರ್ಗ ಅಂದರೆ ಯಾವ ಅತಿಯೂ ಇಲ್ದಿರ ನಾವು ಸುರಕ್ಷಿತವಾಗಿ ಆ ದಡ ಸೇರಬೇಕಾದ್ರೆ ಅನುಸರಿಸಬೇಕಾದಂಥ ಎಲ್ಲ ಬೋಧನೆಗಳನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಜೆ ಕೃಷ್ಣಮೂರ್ತಿಯವರು ಹೇಳ್ತಕ್ಕಂಥ ವಿಧಾನ ಸಾಂಪ್ರದಾಯಿಕವಾದಂಥ ವಿಧಾನ ಅಲ್ಲದೆ ಇರಬಹುದು, ಅಂದರೆ ನಮಗೆ ಯೋಗ ಅಂತ ಅನಿಸಲ್ಲ. ಆದರೂ ಕೂಡ ಅವರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಅದು ಒಂದು ಯೋಗ, ಆಧುನಿಕ ಯೋಗ ಅಂತ ಕರೀಬೋದು. ಅದನ್ನು ಆಧುನಿಕ ಪದಗಳನ್ನು ಉಪಯೋಗಿಸ್ಕೊಂಡು ಆಧುನಿಕ ಪರಿಸ್ಥಿತಿಗಳಲ್ಲಿ ಅನುಗುಣವಾಗಿ ಬೋಧನೆ ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಅದು ಯೋಗವೇ. ಈ ಒಂದು ವಿಶಾಲ ಅರ್ಥ ತಗೊಂಡಾಗ ಯೋಗ ಅಂದರೆ ನಮ್ಮ ಥಿಯಾಸಫಿಕಲ್ ಸೊಸೈಟಿ ಕೂಡ ಒಂದು ಪ್ರತಿಪಾದನೆ ಮಾಡಿ ಯೋಗ ಅನ್ನೋದಕ್ಕೆ ಅಂದರೆ ಆಧ್ಯಾತ್ಮಿಕ ಮಾರ್ಗ ಅನ್ನೋದಕ್ಕೆ ಒಂದು ಪ್ರತಿಪಾದನೆ ಮಾಡುತ್ತೆ. ಏನದು? ಯೋಗ ಮಾರ್ಗ. ಕರೆಕ್ಟ್, ಯೋಗ ಮಾರ್ಗ. ನಾವಿದರಲ್ಲಿ ಪ್ರಧಾನವಾಗಿ ಏನು ಚರ್ಚೆ ಮಾಡ್ತೀವಿ, ಏನು ವಿಚಾರಗಳನ್ನು ಮಾಡ್ತೀವಿ ಥಿಯಾಸಫಿಕಲ್ ಸೊಸೈಟಿನಲ್ಲಿ ಅಂದರೆ ಇಡೀ ಪ್ರಪಂಚ ಅನ್ನೋದು 7 ಬೇರೆ ಬೇರೆ ಪದರಗಳಿಂದ ಆಗಿದೆ. ಅಂದರೆ ಒಂದಕ್ಕಿಂತ ಒಂದು ಸೂಕ್ಷ್ಮವಾದ ಲೋಕಗಳಿಂದ ಆಗಿದೆ. ಹೌದಾ? ಏನಂತ ಕರಿತೀವಿ ಅದನ್ನು? ಭೂಲೋಕ, ಭೋರ್ಲೋಕ, ಸೋರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಕರಿತೀವಲ್ವಾ? ಆ ರೀತಿ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ 7 ಲೋಕಗಳಿಂದ ಈ ಪ್ರಪಂಚ ರಚನೆಯಾಗಿದೆ. ಅದೇ ರೀತಿ ಒಂದಕ್ಕಿಂತ ಒಂದು ಸೂಕ್ಷ್ಮವಾದ ದೇಹಗಳನ್ನು ಒಳಗೊಂಡಿರ್ತಕ್ಕಂಥ ಮನುಷ್ಯನ ಸ್ವರೂಪವು ಕೂಡ ರಚನೆ ಆಗಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ಇದು ವಿಜ್ಞಾನಮಯ, ಅವೆಲ್ಲ ಇದೆಯಲ್ವಾ? ಇವು ಏನಕ್ಕೆ? ಒಂದೊಂದು ಕೋಶ ಒಂದೊಂದು ಶರೀರದ ಜೊತೆ ಒಂದೊಂದು ಪ್ರಪಂಚದ ಒಡನೆ ನಾವು ಸಂಪರ್ಕವನ್ನು ವ್ಯವಹಾರ ಮಾಡೋದಕ್ಕೆ ಅನುಕೂಲ. ಈ ಸ್ಥೂಲ ದೇಹ ಇದ್ದರೆ ಈ ಭೌತಿಕ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದಕ್ಕೂ, ನೋಡೋದಕ್ಕೂ, ನಡೆಯೋದಕ್ಕೂ, ತಿನ್ನೋದಕ್ಕೂ ಮತ್ತು ಅನುಭವಿಸೋದಕ್ಕೂ ಎಲ್ಲದಕ್ಕೂ ಈ ಭೌತಿಕ ದೇಹ ಒಂದು ಸಾಧನ. ಅದೇ ರೀತಿ ಕಾಮಲೋಕ ಇದೆ. ಕಾಮಲೋಕವನ್ನು ವ್ಯವಹರಿಸೋದಕ್ಕೆ ಕಾಮದೇಹ ಇದೆ. ಮನೋಲೋಕ ಇದೆ. ಆ ಮನೋಲೋಕದಲ್ಲಿ ವ್ಯವಹರಿಸೋದಕ್ಕೆ ಮನೋದೇಹ ಇದೆ. ಈ ರೀತಿ ನಮ್ಮ ದೇಹಗಳು ಮತ್ತು ಈ ಪ್ರಪಂಚ ಎರಡೂ ಕೂಡ ಒಂದಕ್ಕೊಂದು ಅನುಸಂಧಾನವಾಗಿ ಇದೆ. ಆ ರೀತಿ ಇದ್ದಾಗ ಅದರಲ್ಲಿ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ದೇಹಗಳಿಗೆ ನಮ್ಮ ಪ್ರಜ್ಞೆಯನ್ನು ಏರಿಸ್ತಕ್ಕಂಥ ಒಂದು ಪದ್ಧತಿಗೆ ಯೋಗ ಮಾರ್ಗ ಅಂತ ಕರಿತೀವಿ. ಥಿಯಾಸಫಿಕಲ್ ಸೊಸೈಟಿ ಇದನ್ನು ಪ್ರತಿಪಾದನೆ ಮಾಡುತ್ತೆ. ಅಂದರೆ ನಮ್ಮ ಪ್ರಜ್ಞೆ ಈಗ ಸದ್ಯಕ್ಕೆ ಸ್ಥೂಲ ಲೋಕದ ಮಟ್ಟದಲ್ಲೇ ಇದೆ, ಭೌತಿಕ ಮಟ್ಟದಲ್ಲಿದೆ. ಇನ್ನು 6 ಲೋಕಗಳಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ, ಯಾವ ರೀತಿ ಅಲ್ಲಿ ನಿಯಮಗಳು ಪಾಲನೆ ಆಗ್ತಾ ಇದೆ ಅನ್ನೋದು ನಮ್ಮ ಅರಿವಿಗೆ ಬಂದಿಲ್ಲ. ಹಾಗಾಗಿ ನಮ್ಮ ಜೀವನ ಬರೀ ಸಂಕುಚಿತವಾದಂಥ ನಮಗೇನು ತಿಳಿದಿದೆಯೇ ಅದೇ ಜೀವನ ಅಂದ್ಕೊಂಡು ಬಿಟ್ಟಿದ್ದೀವಿ. ಇದು ಮಾತ್ರನೇ ಜೀವನ ಅಲ್ಲ, ಇನ್ನೂ ನಮ್ಮ ಪ್ರಜ್ಞೆ 7 ಹಂತಗಳಲ್ಲಿ ವ್ಯವಹಾರ ಮಾಡಿ ಅದು ಪೂರ್ತಿ ಅಜ್ಞಾನವನ್ನು ತೊಡಗಿಸತಕ್ಕಂಥ ವಿಧಾನ ಇದೆಯಲ್ಲ, ಅದನ್ನು ದಾರಿ ತೋರಿಸುವಂಥದ್ದೇ ಯೋಗ ಮಾರ್ಗ ಅಂತ ಥಿಯಾಸಫಿಕಲ್ ಸೊಸೈಟಿ ಪ್ರತಿಪಾದನೆ. ಅಂದರೆ ಒಂದೊಂದು ಕೋಶವನ್ನು ಒಂದಾದ ಮೇಲೆ ಒಂದಾದ ನಂತರ ನಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಗಳಿಗೆ ಏರಿಸಿ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಮತ್ತು ಅಲ್ಲಿ ಜೀವನ ಕಾನೂನುಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಈ ಒಂದು ಕ್ರಮ ಇದೆಯಲ್ಲ, ಇದು ಕೂಡ ಯೋಗದ ಒಂದು ವಿಧಾನ. ಈಗ ನಾವೆಲ್ಲ ಯೋಗ ಯಾಕೆ ಮಾಡಬೇಕು ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಯೋಗ ಪದ್ಧತಿಗಳು ಇವೆಲ್ಲ ಇದೆಯಲ್ಲ, ಜಗತ್ತಿನಲ್ಲಿ ಪೂರ್ತಿ ಇಷ್ಟು ಪದ್ಧತಿಗಳಿದೆಯಲ್ವಾ, ಇದರ ಮುಖ್ಯ ಉದ್ದೇಶ ಏನು ಅಂತ? ಒಂದು ಆರೋಗ್ಯ ಅಂತ ಹೇಳಿದ್ರೆ ಕರೆಕ್ಟ್. ಆಮೇಲೆ ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥದ್ದು. ಆಮೇಲೆ ಮನಸ್ಸಿನ ಏಕಾಗ್ರತೆ ಸರಿ. ಆಮೇಲೆ ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಆಮೇಲೆ
ಇನ್ಯಾವುದಿದೆ? ಜ್ಞಾನ ಹೆಚ್ಚಿಸ್ಕೊಳ್ಳೋದು. ಜ್ಞಾನ ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಅದರ ಮೂಲಕ ಅದರ ರಿಸಲ್ಟ್ ಏನು, ಅದರ ಪರಿಣಾಮ ಏನು, ನಮ್ಮ ಉದ್ದೇಶ ಏನು? ನೆಮ್ಮದಿ ಪಡೆಯಲು. ಆಮೇಲೆ ಸಮಚಿತ್ತ, ಸಮಭಾವ, ಎಲ್ಲವನ್ನು ಸಮಾನವಾಗಿ ನೋಡ್ತಕ್ಕಂಥ ಒಂದು ಶಕ್ತಿ. ಆಮೇಲೆ ಸೂಕ್ಷ್ಮ ಲೋಕಗಳಲ್ಲಿ ನಮ್ಮ ಪ್ರಜ್ಞೆಯನ್ನು ಏರಿಸ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನು ತಿಳ್ಕೊಳ್ಳತಕ್ಕಂಥದ್ದು. ಆಮೇಲೆ ಮುಖ್ಯವಾದದ್ದು ಯೋಗ ಪದ್ಧತಿಗೆ ಮುಖ್ಯವಾದದ್ದು ಏನಂದರೆ, ಅದು ನಮ್ಮ ವೇದಾಂತದ ಪ್ರಕಾರ ಒಂದು ಹೇಳ್ತಾರೆ, ಯೋಗದ ಒಂದು ಉದ್ದೇಶ ಏನಂದರೆ ಆತ್ಯಂತಿಕ ದುಃಖ ನಿವಾರಣ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಃಖಗಳ ನಿವಾರಣೆ ಮಾಡಿಕೊಳ್ತಕ್ಕಂಥದ್ದೇ ಯೋಗದ ಮುಖ್ಯವಾದ ಉದ್ದೇಶ. ಆಮೇಲೆ ಚಿತ್ತವೃತ್ತಿ ನಿರೋಧ ಅಂದರೆ ನಾವು ಸಾಧನೆ ಮಾಡಬೇಕಾಗಿರೋದು. ಅಂದರೆ ಅದೆಲ್ಲ ಸಾಧ್ಯ ಆಗಬೇಕಾದ್ರೆ ಚಿತ್ತವೃತ್ತಿಗಳನ್ನ ನಾವು ನಿರೋಧ ಮಾಡಬೇಕು. ಅದು ಪತಂಜಲಿ ಮಹರ್ಷಿಗಳ ಒಂದು ಸೂತ್ರ. ಆದರೆ ನಾನಿಲ್ಲಿ ಹೇಳ್ತಾ ಇರೋದಂದರೆ ಯಾಕೆ ಬೇಕು ನಮಗೆ ಯೋಗ ಅಂತ. ಒಂದು ಆತ್ಯಂತಿಕ ದುಃಖ ನಿವಾರಣ, ಎರಡನೇದು ಪರಮಾನಂದ ಪ್ರಾಪ್ತಿ. ಅಂದರೆ ಯೋಗದ ಮುಖ್ಯವಾದ ಉದ್ದೇಶ ಏನು? ಈಗ ಹೇಳಿ, ಯೋಗದ ಮುಖ್ಯವಾದ ಉದ್ದೇಶ ಏನು? ಪರಮಾನಂದ ಪ್ರಾಪ್ತಿ ಒಂದು. ಇನ್ನೊಂದು ಆತ್ಯಂತಿಕ ದುಃಖ ನಿವಾರಣ. ಇರ್ತಕ್ಕಂಥ ಎಲ್ಲ ದುಃಖಗಳನ್ನು, ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಯೋಗದ ಒಂದು ಉದ್ದೇಶ. ನಾನು ಯೋಗಕ್ಕೆ ಹೋಗ್ತಾ ಇದ್ದೀನಿ, ಯೋಗ ಮಾಡಬೇಕು ಅಂತ ಅದರ ಮೇಲೆ ಆಸಕ್ತಿ ಹುಟ್ಟುವುದೇ ಅಲ್ಲಿಂದ. ಎಲ್ಲಿಂದ? ನಮ್ಮ ಕಷ್ಟಗಳ ಪರಿಹಾರ ಆಗಬೇಕು, ನನಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಪಡಿಬೇಕು, ಈ ಎಲ್ಲ ಉದ್ದೇಶಗಳಿಂದ ಬೇಸದು. ಇದರ ಮೇಲೆ ಜಿಗುಪ್ಸೆ ಬಂದು ಏನಪ್ಪ ಈ ಜೀವನ ಇಷ್ಟೇನಾ ಅಂತಕ್ಕಂಥ ಪರಿಸ್ಥಿತಿ ಯಾವಾಗ ಬರುತ್ತೆ? ನಮ್ಮ ಕಷ್ಟಗಳನ್ನು ನಾವು ನೋಡಿಕೊಂಡಾಗ, ನಮ್ಮ ದುಃಖಗಳನ್ನು ನಾವು ನೋಡಿಕೊಂಡಾಗ. ಆ ರೀತಿ ಅದು ಯಾರು ಹೇಳ್ತಕ್ಕಂಥದ್ದು? ನಮ್ಮ ಸನಾತನ ವಿದ್ಯೆಯಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಇದನ್ನು ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ? ಯೋಗ ಅನ್ನೋದಕ್ಕೆ, ಯೋಗ ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸೂತ್ರ ಇದೆ. ಸಮಾಧಿ ಭಾವನಾರ್ಥ, ಕ್ಲೇಶ ತನೂಕರಣಾರ್ಥ. ಅಂದರೆ ನಾವು ಸಮಭಾವವನ್ನು, ಸಮಾಧಿ ಸ್ಥಿತಿಯನ್ನು, ನಮ್ಮ ಭಾವನೆಗಳಿಗೆ ಸಮಾಧಿ ಕಟ್ತಕ್ಕಂಥ ಒಂದು ಸ್ಥಿತಿಯನ್ನು ಅಲ್ಲಿಗೆ ನಮ್ಮ ಪ್ರಜ್ಞೆ ಏರಿಸೋದು. ಎರಡನೇದು ಕ್ಲೇಶ ತನೂಕರಣಾರ್ಥ, ಕ್ಲೇಶಗಳನ್ನು ದೂರ ಮಾಡ್ತಕ್ಕಂಥದ್ದು. ಕ್ಲೇಶಗಳೆಂದರೆ ಕಷ್ಟಗಳು, ಯಾತನೆ, ನೋವು, ಅವೆಲ್ಲ ಸೇರಿಕೊಂಡು ಕ್ಲೇಶಗಳು ಅಂತ. ಪತಂಜಲಿ ಮಹರ್ಷಿಗಳು ಕೂಡ ಅದು ಹೇಳ್ತಾರೆ. ಅದಕ್ಕೆ ಯೋಗದ ಒಂದು ಉದ್ದೇಶ ಅದು ಅಂತ. ಗೌತಮ ಬುದ್ಧರು ಏನು ಹೇಳ್ತಾರೆ? ಅಂದರೆ 4 ಆರ್ಯ ಸತ್ಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಏನದು? ದುಃಖ ಇದೆ ಅಂತ ಒಂದು, ದುಃಖಕ್ಕೆ ಒಂದು ಕಾರಣ ಇದೆ ಅಂತಕ್ಕಂಥದ್ದು ಒಂದು ಸತ್ಯ. ಅಂದರೆ ದುಃಖಕ್ಕೆ ಒಂದು ಕಾರಣ ಇದೆ ಅಂತ ಕಂಡುಕೊಂಡ್ರು. ಆಮೇಲೆ ಏನಕ್ಕೆ ದುಃಖಕ್ಕೆ ಕಾರಣ? ಆಸೆಯೇ ದುಃಖಕ್ಕೆ ಕಾರಣ ಅನ್ನತಕ್ಕಂಥದ್ದು ಕಂಡುಕೊಂಡ್ರು. ಮತ್ತು ಅದರಿಂದ ಹೊರಗೆ ಬರಬೇಕಾದ್ರೆ, ಆ ದುಃಖದಿಂದ ಹೊರಗೆ ಬರಬೇಕಾದ್ರೆ ಅದಕ್ಕೆ 8 ಮಾರ್ಗಗಳನ್ನು ಹೇಳ್ಕೊಟ್ರು ಅಲ್ವಾ? ಅದು ನಮಗೆ 4 ಆರ್ಯ ಸತ್ಯಗಳು ಅಂತ ನಾವು ಹೇಳ್ತೀವಿ. ಅದನ್ನು ಅದಿದೆ, ಮತ್ತೆ ಬರುತ್ತದೆ. ಇದಾಯಿತು. JK ಅವ್ರು ಏನು ಹೇಳ್ತಾರೆ ಯೋಗದ ಬಗ್ಗೆ? ಅವರ ಜೀವನದ ಗುರಿನೇ ನಮ್ದು ಇದು ಅಂತ ಹೇಳ್ತಾರೆ. ಏನು ಅವ್ರ ಜೀವನದ ಗುರಿ ಏನಾಗಿತ್ತು? ಅನ್ಕಂಡೀಷನಲಿ, ಅಂದರೆ ಯಾವುದೇ ನಿರ್ಬಂಧಗಳಿಲ್ಲದೆ ಮನುಷ್ಯನನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುವುದೇ ನನ್ನ ಜೀವನದ ಮುಖ್ಯವಾದ ಉದ್ದೇಶ, ಮಿಷನ್. ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ ಅವರು, ಜಯ ಕೃಷ್ಣಮೂರ್ತಿ. ಏನಂದರೆ ಮನುಷ್ಯನನ್ನು ಎಲ್ಲ ಬಂಧನಗಳಿಂದಲೂ ಕೂಡ ಮುಕ್ತಗೊಳಿಸತಕ್ಕಂಥದ್ದು. ಅದು ಹೇಗೆ? ಅನ್ಕಂಡೀಷನಲ್ಲಿ, ಯಾವುದೇ ನಿರ್ಬಂಧನಗಳಿಲ್ಲದೆ. ನೀನು ಇದು ಮಾಡಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ ಅನ್ನೋದು ಇಲ್ದಿರ ನನ್ನ ಜೀವನದ ಉದ್ದೇಶನೇ ಅದು ಅಂತ ಹೇಳ್ತಾರೆ. ಅಂದರೆ
ಈಗ ಈ ಎಲ್ಲದರ ಸಾರ ಏನಾಗುತ್ತೆ ಅಂದರೆ ಯೋಗದ ಮುಖ್ಯ ಉದ್ದೇಶ ಏನು? ಯೋಗದ ಮುಖ್ಯ ಉದ್ದೇಶ ಪರಮಾನಂದ ಪ್ರಾಪ್ತಿ ಮತ್ತು ನಮ್ಮ ದುಃಖಗಳಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥದ್ದು, ದುಃಖ ನಿವಾರಣೆ. ಈಗ ದುಃಖಗಳ ವಿಷಯಕ್ಕೆ ಬರೋಣ. ದುಃಖ ಹೆಂಗೆ ಬರುತ್ತೆ, ಹೇಗೆ ಬರುತ್ತೆ ಅಂತ. ವೇದಾಂತದ ಪ್ರಕಾರ ದುಃಖ 3 ಸೋರ್ಸಸ್ ಇದೆ. ದುಃಖ ಬರೋದಕ್ಕೆ 3 ಸೋರ್ಸ್ ಅಂದರೆ ಮೂಲಗಳಿಂದ ಬರುತ್ತೆ ಅಂತ. ಯಾವುದದು? ಆಸೆ ಗೌತಮ ಬುದ್ಧರು ಹೇಳಿರ್ತಕ್ಕಂಥದ್ದು. ನಾನು ಅದನ್ನು ಸ್ವಲ್ಪ ಗೌತಮ ಬುದ್ಧರದೇ ಪ್ರತಿ ಸಲನೂ ಅದನ್ನೇ ರಿಪೀಟ್ ಮಾಡಿ ಮೊನ್ನೆ ಎಲ್ಲ ಅದನ್ನೇ ಮಾಡಿದೆ. ಬುದ್ಧ ಪೌರ್ಣಿಮೆ ದಿವಸ ಅದನ್ನೇ ಮಾತಾಡಿದ್ದೀವಿ, ಆಷಾಢ ಹುಣ್ಣಿಮೆ ದಿವಸ ಅದನ್ನೇ ಮಾತಾಡಿದ್ದೀವಿ, ಮತ್ತು ಪದೇ ಪದೇ ಆ ವಿಷಯಗಳೇ ಬರ್ತಾ ಇರುತ್ತೆ. ಆದ್ದರಿಂದ ಇನ್ನೂ ಕೆಲವು ವಿಚಾರಗಳನ್ನು ಅದರ ಜೊತೆಗೆ ಸೇರಿಸೋಣ. ಒಂದೇ ವಿಷಯವನ್ನು ಪದೇ ಪದೇ ಮಾತಾಡೋದ್ರಿಂದ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ವೇದಾಂತದ ಪರಿಭಾಷೆಯಲ್ಲಿ ದುಃಖಕ್ಕೆ ಮೂಲ 3 ಅವರು ಪ್ರತಿಪಾದನೆ ಮಾಡ್ತಾರೆ. ಏನದು? ಸೋರ್ಸ್ ಆಫ್ ಸಾರೋ ಅಂತಾರೆ. ದುಃಖಕ್ಕೆ ಮೂಲ ಅವ್ರ ಪ್ರಕಾರ 3 ವಿಧಾನಗಳಿಂದ ಬರುತ್ತೆ. ಒಂದು ಆದಿದೈವಿಕ ಅಂತಾರೆ, ಒಂದು ಆದಿದೈವಿಕ, ಒಂದು ಆದಿಭೌತಿಕ, ಇನ್ನೊಂದು ಆಧ್ಯಾತ್ಮಿಕ. ಈಗ ಆದಿದೈವಿಕ ಅಂದರೆ ಏನು? ಅದು ಒಂದು ಮುಖ್ಯವಾದ ಮೂಲ ನಮಗೆ ದುಃಖ ಬರುವುದಕ್ಕೆ. ಅಂದರೆ ಈ ಪ್ರಪಂಚ ರಚನೆ ಆಗಿರ್ತಕ್ಕಂಥ ಒಂದು ರೀತಿ ನೀತಿ ಇದೆಯಲ್ಲ, ಅದರಲ್ಲೇ ದುಃಖ ಅಡಗಿದೆ, ಅದರಲ್ಲೇ ದುಃಖ ಅಡಗಿದೆ. ಯಾವ ರೀತಿ? ಸೈಕ್ಲೋನ್ಸ್ ಬರುತ್ತೆ, ಸುನಾಮಿಗಳು ಬರುತ್ತೆ, ಭೂಕಂಪಗಳು ಆಗುತ್ತೆ. ಈ ಎಲ್ಲದರಿಂದ ನಮಗೆ ದುಃಖ ಬರುತ್ತೆ ಇಲ್ವಾ? ಅದರ ಜೊತೆಗೆ ಸಾವು ನೋವುಗಳಿದೆ, ಅದು ಸೃಷ್ಟಿನಲ್ಲಿರ್ತಕ್ಕಂಥದ್ದೇ. ಇವೆಲ್ಲವನ್ನು ಕೂಡ ನಾವು ಆದಿದೈವಿಕ ಅಂತ ಕರಿಬೋದು. ಈ ಮೂಲಗಳಿಂದ ಬರ್ತಕ್ಕಂಥ ದುಃಖಗಳಿಗೆ ಆದಿದೈವಿಕದಿಂದ ಬರ್ತಕ್ಕಂಥ ದುಃಖಗಳು ಅಂತ ನಾವು ಕರಿಬೋದು. ಇನ್ನು ಆದಿಭೌತಿಕ ಅಂತ ಕರಿತೀವಿ. ಆದಿಭೌತಿಕ ಅಂದರೆ ಸಹಜೀವಿಗಳಿಂದ ಬರ್ತಕ್ಕಂತಹ ಎಲ್ಲ ದುಃಖಗಳು. ಇದು ದೊಡ್ಡ ಸೋರ್ಸ್. ಅದು ಕೂಡ ಯಾರನ್ನಾದ್ರೂ ಕೇಳಿದರೆ, ನೀನು ಯಾಕಪ್ಪ ಹಿಂಗಿದೆಯಾ, ಯಾಕೆ ಮನಸ್ಸು ಬೇಜಾರಾಗಿದೆಯಾ, ದುಃಖವಾಗಿದೆಯಾ ಅಂದರೆ, ನನ್ನ ದುಃಖಕ್ಕೆಲ್ಲ ಅವನೇ ಕಾರಣ, ನನ್ನ ದುಃಖಕ್ಕೆಲ್ಲ ಇವರೇ ಕಾರಣ. ನಾನು ಎಷ್ಟೋ ಚೆನ್ನಾಗಿರ್ತಾ ಇದ್ದೆ, ಅವನಿದ್ದ ನೋಡು, ಅವನಿಂದಲೇ ನನಗೆ ಈ ಪರಿಸ್ಥಿತಿ ಬಂದಿದ್ದು. ಹೇಳ್ಕೊಳ್ತೀವ ಇಲ್ವಾ? ಸಹಮಾನವರಿಂದ, ಸಹ ಪ್ರಾಣಿಗಳಿಂದ, ಕಾಡು ಪ್ರಾಣಿಗಳಿಂದ ಇರಬಹುದು, ದಾಯಾದಿಗಳಿಂದ ಇರ್ಬೋದು, ಅಣ್ಣ ತಮ್ಮನಿಂದ ಇರ್ಬೋದು, ಅತ್ತೆ ಸೊಸೆಯಿಂದ ಇರಬಹುದು, ಸಹಜೀವಿಗಳಿಂದ ಅಂದರೆ ಎಲ್ಲರೂ ಇದರಲ್ಲಿ ಇನ್ಕ್ಲೂಡ್ ಆಗಿಬಿಡ್ತಾರೆ. ಸಹಜೀವಿಗಳಿಂದ ಯಾವ್ಯಾವ ದುಃಖಗಳು ಬರುತ್ತೋ ಅವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಆದಿ ಭೌತಿಕ. ಇನ್ನು ಆಧ್ಯಾತ್ಮಿಕ ಅಂತ. ಯಾರೂ ದುಃಖ ಕೊಡಬೇಕಾಗಿಲ್ಲ ನಮಗೆ. ಆ ದೇವರು ದುಃಖ ಕೊಡಬೇಕಾಗಿಲ್ಲ, ಸಹಮಾನವರು ದುಃಖ ಕೊಡಬೇಕಾಗಿಲ್ಲ, ನಮ್ಮಷ್ಟೇ ನಾವೇ ತಂದುಕೊಳ್ತಕ್ಕಂಥ ದುಃಖಗಳು. ಯಾಕೆ ನಾವೇ ತಂದುಕೊಳ್ತೀವಿ? ಹೇಳ್ರಿ? ಯಾರಿಗಾದ್ರೂ ದುಃಖ ತಂದುಕೊಳ್ಳುವ ಇಷ್ಟ ಇದೆಯಾ? ಯಾರಿಗೂ ಇಲ್ಲ. ಆದರೂ ದುಃಖ ತಂದುಕೊಳ್ತೀವಿ. ಕಾರಣ ಏನು? ಇದೇನೋ ಚೆನ್ನಾಗಿದೆ ಅಂತ ಮುಡ್ತೀನಿ, ಅದು ಶಾಕ್ ಹೊಡೆಯುತ್ತೆ, ಆಗ ದುಃಖ ಆಗುತ್ತೆ. ಕಾರಣ ಏನು? ಅದು ಏನು ಅಂತ ನನಗೆ ಗೊತ್ತಿಲ್ಲ, ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅದಕ್ಕೇನನ್ಬೋದು? ಅಜ್ಞಾನ, ಆಧ್ಯಾತ್ಮಿಕದ ಕೊರತೆ. ಆಧ್ಯಾತ್ಮಿಕತೆಯ ಕೊರತೆಯಿಂದ ಬರ್ತಕ್ಕಂಥ ಎಲ್ಲ ದುಃಖಗಳನ್ನು ಕೂಡ ಆಧ್ಯಾತ್ಮಿಕ ಅಂತ ಕರಿತೀವಿ. ಈಗ ಕಾರಣಗಳೈತೆ. ಆಮೇಲೆ ಪತಂಜಲಿ ಮಹರ್ಷಿಗಳ ದುಃಖಕ್ಕೆ ಕಾರಣ ಏನಂತ ಹೇಳ್ತಾರೆ? ಹೇಳಿ, ಪರವಾಗಿಲ್ಲ, ತಪ್ಪಾದರೂ ಪರವಾಗಿಲ್ಲ. ಅವಿದ್ಯೆ. ಅವರು 5 ಕಾರಣಗಳನ್ನು ಕೊಡ್ತಾರೆ. ಅವಿದ್ಯೆ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಅಂತ.
ಈ 5 ಕಾರಣಗಳಿಂದ ನಮ್ಮ ದುಃಖಗಳು ಬರ್ತಾ ಇದೆ. ಅದರಲ್ಲೂ ಮೊದಲನೇದು ಇದೆಯಲ್ಲ, ಮೊದಲನೇದು ಅವಿದ್ಯೆ ಅಂತ. ಅದು ದೊಡ್ಡ ಸೋರ್ಸ್. ಅದು ಈ ಅವಿದ್ಯೆಯಿಂದಲೇ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಹುಟ್ಕೊಳ್ತಕ್ಕಂಥದ್ದು. ಅವಿದ್ಯೆ ಅಂದರೆ ಏನು? ಅವಿದ್ಯೆ ಅಂದರೆ ಏನು? ತಿಳುವಳಿಕೆ ಇಲ್ಲದೆ ಇರೋದು. ಈಗ ನನಗೆ ಬಾಡಿ ಸೈನ್ಸ್ ಬಗ್ಗೆ, ಈ ಶರೀರದ ಶಾಸ್ತ್ರದ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಅವಿದ್ಯೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾ ಇಲ್ಲ. ನನಗೆ ಭೌಗೋಳದ ವಿಚಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಅವಿದ್ಯೆ ಅಂತ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ನನಗೆ ಸೈನ್ಸ್ ರಾಕೆಟ್ ಅಂತ ಹೇಳ್ತೀವಲ್ವಾ, ರಾಕೆಟ್ ಸೈನ್ಸ್ ಅಂತ, ಅಂದರೆ ರಾಕೆಟನ್ನು ಉಡಾವಣೆ ಮಾಡ್ತಕ್ಕಂಥ ವಿಜ್ಞಾನ ನನಗೆ ಗೊತ್ತಿಲ್ಲ, ಅದನ್ನೂ ಕೂಡ ಅವಿದ್ಯೆ ಅಂತ ಅವ್ರು ಕರೀತಾ ಇಲ್ಲ. ಅವಿದ್ಯೆ ಅಂತ ಕರೀತಾ ಇರೋದು ಏನಂದರೆ, ಪತಂಜಲಿ ಮಹರ್ಷಿಗಳ ಪ್ರಕಾರ ಯಾವುದು ಶಾಶ್ವತವಾಗಿದೆಯೋ ಅದನ್ನು ಅಶಾಶ್ವತ ಅಂದ್ಕೊಳ್ಳೋದು. ಯಾವುದು ಅಶಾಶ್ವತವಾಗಿದೆ, ಅದರ ನೇಚರೇ ಅಶಾಶ್ವತ, ಅದನ್ನು ಶಾಶ್ವತ ಅಂದ್ಕೊಳ್ತಕ್ಕಂಥದ್ದು. ಯಾವುದು ಸುಖವೋ ಅದನ್ನು ದುಃಖ ಅಂದ್ಕೊಳ್ತಕ್ಕಂಥದ್ದು, ಅಸುಖ ಅಂದ್ಕೊಳ್ಳೋದು, ಸುಖವಲ್ಲ ಅಂದ್ಕೊಳ್ತಕ್ಕಂಥದ್ದು. ಯಾವುದರಲ್ಲಿ ಸುಖ ಇಲ್ಲವೋ ಅದನ್ನು ಸುಖ ಅಂದ್ಕೊಳ್ತಕ್ಕಂಥದ್ದು. ಈ ರೀತಿಯಾದಂಥ ಯಾವುದು ಹೇಗೆ ಇದೆಯೋ ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ವಾ, ಅದು ಅವಿದ್ಯೆ. ನನಗೆ ವಿಜ್ಞಾನ ಗೊತ್ತಿಲ್ಲದೆ ಇದ್ದರೆ ಅದು ಅವಿದ್ಯೆ ಅಲ್ಲ. ಪತಂಜಲಿ ಮಹರ್ಷಿಗಳ ಪ್ರಕಾರ ನಮ್ಮ ದುಃಖಕ್ಕೆ ಕಾರಣ ಅಲ್ಲ ಅದು, ಆದರೆ ಇದು ನಮ್ಮ ದುಃಖಗಳಿಗೆ ಕಾರಣ. ಅಸ್ಮಿತಾ, ಯಾವಾಗ ಅವಿದ್ಯೆ ಮೂಡ್ಕೊಳ್ತೋ ಆವಾಗ ಅಸ್ಮಿತಾ ಅಂದರೆ ನಮ್ಮ ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಪ್ರಜ್ಞೆ ಇದೆಯಲ್ವಾ, ನಮ್ಮ ಪ್ರಜ್ಞೆ ಯಾವ ಕೋಶ, ಈಗ ಸ್ಥೂಲ ಶರೀರದಲ್ಲಿ ನನ್ನ ಪ್ರಜ್ಞೆ ಇದೆ. ಸ್ಥೂಲ ಶರೀರದ ಮಾತ್ರ ನನ್ನ ಪ್ರಜ್ಞೆ ಅರ್ಥ ಮಾಡಿಕೊಳ್ಳುತ್ತೆ, ನೋಡುತ್ತೆ, ಗ್ರಹಿಸುತ್ತೆ, ಅದಕ್ಕಾಗತಕ್ಕಂಥ ನೋವುಗಳನ್ನು ಎಲ್ಲವನ್ನು ಕೂಡ ಗ್ರಹಿಸುತ್ತೆ. ಹಾಗಾಗಿ ಅದು ಅದಕ್ಕಾಗತಕ್ಕಂಥ ಅನುಭವಗಳು ಕೂಡ ಅನುಭವಿಸುತ್ತೆ. ಹಾಗಾಗಿ ಸ್ಥೂಲ ದೇಹವೇ ಯಾವ ಕೋಶದಲ್ಲಿ ಕೆಲಸ ಮಾಡ್ತಾ ಇದೆಯೋ ಪ್ರಜ್ಞೆ, ಆ ಕೋಶವು ನಾನು ಒಂದೇ ಹೇಳ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ವಿಷಯ ಇದೆಯಲ್ವಾ, ಅದು ಅಸ್ಮಿತಾ. ನಾನು ಇದಾಗಿದ್ದೀನಿ ಅಂದರೆ ನಾನೇ ದೇಹವಾಗಿದ್ದೀನಿ, ದೇಹವೇ ನಾನು. ಅಂದರೆ ಪ್ರಜ್ಞೆ ಮತ್ತು ದೇಹವನ್ನು ಬಿಡಿಸಿ ನೋಡ್ತಕ್ಕಂಥ ಒಂದು ಸಾಮರ್ಥ್ಯ ನನಗಿನ್ನೂ ಬಂದಿಲ್ಲ. ಹಾಗಾಗಿ ಅದು ಕೂಡ ದುಃಖಕ್ಕೆ ಒಂದು ಕಾರಣ. ಇನ್ನೂ ಒಂದು ಕಾರಣ ಇದೆ, ನಾನು ಯಾವುದೋ ಒಂದು ವಿಷಯಕ್ಕೆ ಮಾತ್ರ, ನಾನು ಈಗ ಡೈರಿನಲ್ಲಿ ಕೆಲಸ ಮಾಡ್ತಾ ಪರಿಚಯ ಮಾಡಿಕೊಟ್ರು, ಡೆಪ್ಟಿ ಮ್ಯಾನೇಜರ್ ಆಗಿದ್ದೀನಿ ಅಂತ. ಡೆಪ್ಟಿ ಮ್ಯಾನೇಜರ್ ಆಗಿದ್ದೀನಿ ಅಂತ ಅದರ ಜೊತೆ ಗುರುತಿಸ್ಕೊಳ್ತೀನಲ್ವಾ, ಅದು ಅಸ್ಮಿತಾ. ಗುರುತಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಯಾವಾಗಲೂ ನಾನು ರಿಟೈರ್ಡ್ ಆದಾಗಲೇ ಅದು ಹೋಯ್ತು ಹುದ್ದೆ. ಆದರೂ ನಾನೇನು ಮಾಡ್ತೀನಿ, ಅದಕ್ಕೆ ಅಂಟ್ಕೊಂಡಿರ್ತೀನಿ. ಅಸ್ಮಿತಾ ಅಂದರೆ ಯಾವುದರಲ್ಲಿ ತದಾತ್ಮತೆ ಹೊಂದಿತೀವೋ ಅದಕ್ಕೆ ಅಂಟ್ಕೊಳ್ಳೋದಿದೆಯಲ್ಲ, ಅದು ಅಸ್ಮಿತಾ ಅಂತ. ಆಮೇಲೆ ರಾಗ ದ್ವೇಷ ಅಭಿನಿವೇಶ. ರಾಗ ಅಂದರೆ ನನಗೆ ಯಾವುದಾದ್ರೂ ಸುಖ ಕೊಡುತ್ತೆ, ಅದನ್ನೇ ಹಿಡ್ಕೊಂಡಿರೋದು. ಯಾವುದಾದ್ರೂ ದುಃಖ ಕೊಡುತ್ತೆ, ಅದು ಬೇಡವೇ ಬೇಡ ಅಂತಕ್ಕಂಥದ್ದು. ಇವೆರಡೂ ಕೂಡ ನಮ್ಮ ದುಃಖಗಳಿಗೆ ಅದು ಒಂದು ಸೋರ್ಸ್. ಇನ್ನು ಅಭಿನಿವೇಶ, ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಸ್ವರಸವಾಹಿ ಅಭಿನಿವೇಶ ಅಂತ. ಅಂದರೆ ನಾನು ಬದುಕಬೇಕಂತಕ್ಕಂಥ ಆಸೆ ಇದೆಯಲ್ಲ, ಸ್ವರಸದಿಂದಲೇ ಪೋಷಿತವಾಗಿದೆ ಅದು. ಅಂದರೆ ನಮ್ಮ ಅಸ್ತಿತ್ವದಲ್ಲೇ ಇದೆ. ಪ್ರತಿಯೊಂದು ಅಣುನೂ ಕೂಡ ತಾನು ಜೀವಿಸಬೇಕಂತ ಒಂದು ತಾಪತ್ರಯ, ಒಂದು ಇಚ್ಛಾಶಕ್ತಿ, ಅಥವಾ ನಾವು ಏನಂತ ಕರಿಬೋದು ಅದನ್ನು, ಅದು ನಾನು ಬದುಕಬೇಕಂತಕ್ಕಂಥ ಒಂದು ಮೊದಲನೇದೇ ಬೇಡಿಕೆನೇ ಅದು. ನಾನು ಬದುಕಬೇಕು, ಒಂದು ಅಮೀವ ತಗೊಂಡ್ರೆ ನಾನು ಬದುಕಬೇಕಂತಕ್ಕಂಥ ಆಸೆ ಅದರಲ್ಲಿದೆ. ಅದಕ್ಕೋಸ್ಕರ ತನ್ನ ಆಹಾರವನ್ನು ಹುಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದಾಗಲೇ ಅದಕ್ಕೆ ಚಲನೆ ಬರೋದು. ಅದಕ್ಕೆ ಪ್ರತಿಯೊಂದು ಜೀವಿ ಇರ್ತಕ್ಕಂಥ ಸಸ್ಯ ಆಗ್ಬೋದು, ಪ್ರಾಣಿ ಆಗ್ಬೋದು, ಯಾವುದರಲ್ಲಾದರೂ ಆಗಲಿ ನಾನು ಬದುಕಬೇಕೆಂಬ ಇಚ್ಛಾಶಕ್ತಿ ಇದೆಯಲ್ಲ, ಅದು ಅದರ ರಸದಿಂದಲೇ ಪೋಷಿತವಾಗಿದೆ ಅಂತ ಹೇಳ್ತಾರೆ. ಅದು ನಾವು ತಂದುಕೊಂಡಿದ್ದಲ್ಲ, ಅದರ ರಸದಿಂದಲೇ ಪೋಷಿತವಾಗಿದೆ.
ಅದಕ್ಕೆ ನಾವು ಅಂಟ್ಕೊಂಡಿದ್ದೀವಿ. ಇದು ಕೂಡ ದುಃಖಕ್ಕೆ ಕಾರಣ. ಇನ್ನು ಗೌತಮ ಬುದ್ಧರು ದುಃಖಕ್ಕೆ ಕಾರಣ ಏನೇನು ಹೇಳ್ತಾರೆ? ಆಸೆಯೇ ದುಃಖಕ್ಕೆ ಕಾರಣನಾ? ನಿಜನಾ? ಅತಿ ಆಸೆ ದುಃಖಕ್ಕೆ ಕಾರಣ. ಅತಿ ಆಸೆ ಅಂದ್ರೇನು? ಆಸೆ ಅಂದ್ರೇನು? ವಿಪರೀತದ ಆಸೆ ಮತ್ತು ಮಿತವಾದ ಆಸೆ. ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳೋಣ, ಆಸೆ ಮತ್ತು ಆಸೆಗೆ ಅಂಟ್ಕೊಳ್ಳೋಕೆ ಅಂತ ಹೇಳೋಣ. ಆಗ್ಬೋದಾ? ಅಟ್ಯಾಚ್ಮೆಂಟ್. ಆಸೆ ಅಂದರೆ ನನಗೆ ನನ್ನ ಉದ್ದೇಶಗಳು, ನನ್ನ ಯೋಚನೆ ಇವೆಲ್ಲವೂ ಕೂಡ ಒಂದು, ಅದರಿಂದ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅದರ ಹಿಂದುಗಡೆ ಒಂದು ಉದ್ದೇಶ ಇರುತ್ತೆ. ಅದು ಕೂಡ ಆಸೆಯ ಲೆಕ್ಕದಲ್ಲೇ ಬರುತ್ತೆ. ನನ್ನ ಉದ್ದೇಶವೂ ಕೂಡ ಆಸೆಯಿಂದ ಪ್ರೇರಿತವಾಗಿದೆ. ಅಂದರೆ ಆಸೆನೇ ಇರಬಾರ್ದಾ? ಇರಬೇಕು. ಯಾಕಿರಬೇಕು? ಅದು ಆಸೆ ಇಲ್ಲ ಅಂದರೆ ನಾವು ಪ್ರೇರೇಪಣೆ ಹೊಂದೋದಕ್ಕಾಗಲಿ ಮುಂದುವರಿಯೋದಕ್ಕಾಗಲಿ ಸಾಧ್ಯ ಇಲ್ಲ. ಈಗ ನಾನು ಒಬ್ಬ ರೈತ, ಏನೋ ನಾನು ಒಂದು ಬೆಳೆ ಬೆಳಿಬೇಕು ಅಂತ ಒಂದು ಯೋಜನೆ ಹಾಕ್ಕೊಳ್ತೀನಿ, ಬಿತ್ತನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ನನಗಿಷ್ಟು ಬರುತ್ತೆ ಅಂತ. ಅದು ಎಲ್ಲಿವರೆಗೂ? ಅದು ನನ್ನ ಕೈ, ನಾನು ಹಾಕಿದ್ದ ಬಂಡವಾಳ ನನ್ನ ಕೈಗೆ ಬರೋದು ಯಾವಾಗ? ಅದೆಲ್ಲ ನೀರಾವರಿ ಎಲ್ಲ ಸುಗಮವಾಗಿ ಅದಕ್ಕೆ ಕೂಡಿ ಬರಬೇಕು, ಮಳೆರಾಯ ಕರುಣೆ ತೋರಿಸ್ಬೇಕು, ಮತ್ತು ಅದು ಚೆನ್ನಾಗಿ ಹಾರ್ವೆಸ್ಟ್ ಆಗಬೇಕು. ಅದನ್ನು ಹೋಗಿ ಸಂತೆಗೆ ತಗೊಂಡು ಹೋಗಬೇಕು, ಮಾರ್ಕೆಟಿಗೆ ತಗೊಂಡು ಹೋಗಬೇಕು. ಅಲ್ಲಿ ಆ ದಿನ ಅದಕ್ಕೆ ಸರಿಯಾದಂಥ ತಕ್ಕದಾದಂಥ ರೇಟ್ ಸಿಗಬೇಕು. ಇವೆಲ್ಲ ಕಾರಣಗಳಿದೆ ಅಲ್ವಾ? ನಾನು ಹಾಕಿದ್ದು ಬಂಡವಾಳ ವಾಪಸ್ ಬರಬೇಕಾದ್ರೆ ಇವೆಲ್ಲವೂ ಕಾರಣಗಳಿದೆ. ನಾನು ಒಂದಕ್ಕೂ ಇದೆಲ್ಲವನ್ನು ಗಮನಿಸೋದು ಬಿಟ್ಬಿಟ್ಟು ನನಗೆ ಬರೀ ನನ್ನ ರಿಸಲ್ಟ್ ಮೇಲೇ ನನಗೆ ಬರ್ತಕ್ಕಂಥ ಒಂದು ನನ್ನ ಶ್ರಮದ ಒಂದು ಫಲಿತಾಂಶದ ಮೇಲೇ ಗಮನ ಇಟ್ಕೊಂಡಿದ್ದೆ, ಅದಕ್ಕೆ ಅಂಟ್ಕೊಂಡೇ ಇದ್ದರೆ ಏನಾಗುತ್ತೆ? ದುಃಖ ಆಗುತ್ತೆ. ದುಃಖ ಬರ್ತಾ ಇರೋದು ಯಾವುದರಿಂದ? ಆಸೆ ಅನ್ನೋದಕ್ಕಿಂತ ಆಸೆಗೆ ಅಂಟ್ಕೊಂಡಿರೋದ್ರಿಂದ. ಈಗ ನಿಮ್ಮ ಮಗುವನ್ನು ನೀವು ಡಾಕ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀರ. ಆ ಮಗು ಚೆನ್ನಾಗಿ ಓದ್ತಾನೆ, ಡಾಕ್ಟ್ರ್ ಆಗ್ತಾನೆ, ಅಥವಾ ಡಾಕ್ಟ್ರ್ ಆಗೋದಿಲ್ಲ, ಯಾವುದೋ ಒಂದು ಆಗುತ್ತೆ. ಡಾಕ್ಟ್ರ್ ಆಗಲಿಲ್ಲ ಅಂದರೆ ನಿಮಗೆ ದುಃಖ ಯಾವಾಗ ಆಗುತ್ತೆ? ನೀವು ಅದಕ್ಕೆ ಎಷ್ಟೆಷ್ಟು ಅಂಟ್ಕೊಂಡಿದ್ದೀರೋ, ಡಾಕ್ಟ್ರ್ ಮಾಡಲೇಬೇಕು ಅಂತ ಎಷ್ಟೆಷ್ಟು ಅಂಟ್ಕೊಂಡಿರ್ತೀರೋ ಅಷ್ಟೆಷ್ಟು ದುಃಖ ಆಗುತ್ತೆ. ನೀವಾಗ ಅಂಟ್ಕೊಂಡಿಲ್ಲ, ಆಗಬೇಕು ಅಂತ ಇದೆ, ನೀವೆಲ್ಲ ಪ್ರಯತ್ನಗಳನ್ನು ಮಾಡಿದಿರ, ಇನ್ವೆಸ್ಟ್ ಮಾಡಿದಿರ, ಎಲ್ಲ ಮಾಡಿದಿರ, ಆದರೂ ಆಗಲಿಲ್ಲ. ನಿಮ್ಗೆ ದುಃಖ ಆಗಲಿಲ್ಲ ಅಂದರೆ ಕಾರಣ ಏನು? ಅಂದ್ಕೊಂಡಿಲ್ಲ ಅಂದರೆ ಅಂಟ್ಕೊಂಡಿಲ್ಲ, ನಾವು ಅದಕ್ಕೆ ಅಂಟ್ಕೊಂಡಿಲ್ಲ. ಆಮೇಲೆ ಯೋಗ ವಾಸಿಷ್ಠದಲ್ಲಿ ಶ್ರೀರಾಮಚಂದ್ರನಿಗೆ ಯೋಗದ ಬಗ್ಗೆ ತಿಳಿಸ್ಕೊಟ್ಟ ನಂತರ ಮತ್ತೆ ಸುಮಾರು ವರ್ಷಗಳ ನಂತರ ಅವರಿಗೆ ಒಂದು ಸನ್ನಿವೇಶ ಬರುತ್ತೆ. ಅಂದರೆ ದಶರಥ ಮಹಾರಾಜ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಜನನ್ನಾಗಿ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲ ಸಿದ್ಧತೆಗಳು ನಡೆಯುತ್ತೆ. ಏನೇನು ಅಲಂಕಾರಗಳಾಗಬೇಕು, ಊರಿನ ಅಲಂಕಾರಗಳಾಗಬೇಕು, ಭಾಳ ಇಡೀ ರಾಜ್ಯ ಸಾಮ್ರಾಜ್ಯನೇ ಸಂತೋಷದ ಒಂದು ತುದಿಗಡಲಲ್ಲಿ ನಿಂತಿರುತ್ತೆ. ಶ್ರೀರಾಮಚಂದ್ರನು ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಅಂದರೆ ಅದಕ್ಕೆ ಏನೇನು ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು, ರಾಜನನ್ನಾಗಿ ಮಾಡಬೇಕಾದ್ರೆ ಏನೇನು ಶಾಸ್ತ್ರೋಕ್ತವಾಗಿ ಪ್ರಯತ್ನಗಳು ಮಾಡಬೇಕು, ಸಿದ್ಧತೆ ಮಾಡಬೇಕು, ಆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಆದರೆ ಆ ದಿನದ ಹಿಂದಿನ ರಾತ್ರಿ ಅದೆಲ್ಲ ಉಲ್ಟಾ ಹೊಡೆಯುತ್ತೆ. ಅಂದರೆ ನಿನಗೆ ರಾಜ್ಯಭಾರ ಇಲ್ಲ, ನೀನು ಕಾಡಿಗೆ ಹೋಗಬೇಕಾಗುತ್ತೆ ಅಂತ. ಆವಾಗ ದಶರಥ ಮಹಾರಾಜನನ್ನು ನೋಡೋಕೆ ಹೋಗ್ತಾರೆ. ಆ ಹಿಂದಿನ ದಿವಸ ಹೋದಾಗ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು ಅಂತ ನ್ಯೂಸ್ ಬರುತ್ತೆ. ಆವಾಗಲೂ ಸಮಚಿತ್ತದಿಂದ ಇರ್ತಾನೆ, ಆಗಬಹುದು ಅಂತ. ಆಮೇಲೆ ಮಾರನೇ ದಿವಸ ನೀನು ಕಾಡಿಗೆ ಹೋಗಬೇಕು ಅಂತ ತಿಳಿಸಿದ್ದಾರೆ ಅಂತ ತಿಳಿಸಿದಾಗಲೂ ಕೂಡ ಸಮಚಿತ್ತದೆ. ಅಂದರೆ ಯೋಗದ ಒಂದು ಪರಿಣಾಮ ಶ್ರೀರಾಮಚಂದ್ರನ ಮೇಲೆ ಪ್ರಭಾವ ಬೀರಿತ್ತು. ಯೋಗ ವಾಸಿಷ್ಠರು ಬೋಧನೆ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದೆಯಲ್ಲ, ಶ್ರೀರಾಮಚಂದ್ರನಿಗೆ ಆಗಲೇ ಕರಗತ ಆಗಿತ್ತು. ಸಮತ್ವಂ ಯೋಗ ಉಚ್ಯತೆ ಅಂತ ಕರಿತೀವಿ ನಾವು. ಅಂದರೆ ಯೋಗದ ಒಂದು ಪರಿಣಾಮ ಏನಂದರೆ ಅದು ಒಂದು ಏನಂದರೆ ಪ್ರತಿಯೊಂದರಲ್ಲೂ ಕೂಡ
ಸಮತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಇದು ಯೋಗದ ಉತ್ಕೃಷ್ಟವಾದಂಥ ಒಂದು ಸಾಧನೆ. ಆಮೇಲೆ ಇಷ್ಟು ಆದ ನಂತರ ಈಗ ಗೌತಮ ಬುದ್ಧರದಾಯಿತು, ಪತಂಜಲಿ ಮಹರ್ಷಿಗಳದಾಯಿತು, ಮತ್ತು ನಮ್ಮ ವೇದಾಂತದ ಪ್ರಕಾರ ಏನು ನಾವು ಇದನ್ನು ಕರಿತೀವಿ ಅದು ಕೂಡ ಪ್ರಸ್ತಾಪ ಮಾಡಿಕೊಂಡ್ವಿ. ಈಗ ಇದೆಲ್ಲದರ ಒಂದು ಸಾರಾಂಶ ಏನು? ಯೋಗ ಸಾಧನೆಯಿಂದ ನಮಗೆ ಪ್ರಯೋಜನ ಇದೆಯಾ ಇಲ್ವಾ? ಇದೆ. ಇದೆ. ನಾವು ಹೆಂಗೆ ಯೋಗ ಸಾಧನೆ ಹೆಂಗೆ ಮಾಡಬೇಕು? ಯೋಗ ಮಾರ್ಗದಲ್ಲಿ ನಡಿಬೇಕು. ಅನೇಕ ಪದ್ಧತಿಗಳಿದೆ, ಅದನ್ನು ಸ್ವಲ್ಪ ಪ್ರಸ್ತಾಪ ಮಾಡೋಣ. ಇದು ಯಾವುದೇ ಆವಾಗಲೇ ನಾವೇನಂತ ಪ್ರಸ್ತಾಪ ಮಾಡಿದ್ವಿ? ಆದಿ ಭೌತಿಕ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ ಅಂತಕ್ಕಂಥದ್ದು ದುಃಖಗಳ ಮೂಲ ಕಾರಣ ಅಂತಂದ್ವಿ. ಮತ್ತು ಆಸೆಗಳಿಗೆ ಅಂಟಿಕೊಳ್ಳೋದೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ಪತಂಜಲಿ ಮಹರ್ಷಿಗಳ ಪ್ರಕಾರ ಏನು ಸಮಾಧಿ ಭಾವನಾರ್ಥ ಮತ್ತು ಕ್ಲೇಶ ತನುಕರಣಾರ್ಥ ಅಂತ ಹೇಳ್ತೀವಲ್ವ, ದುಃಖಕ್ಕೆ ಮೂಲ ಕಾರಣ ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ ಅಂತ ಹೇಳಿದ್ವಿ. ಇವೆಲ್ಲವೂ ಏನೇ ಸೋರ್ಸಸ್ ಇದ್ರೂ ಕೂಡ, ಎಲ್ಲ ಯಾವ ಮೂಲದಿಂದ ದುಃಖಗಳು ಬಂದ್ರೂ ಕೂಡ ಆದಿ ದೈವಿಕದಿಂದ ಬರಲಿ, ಆದಿ ಭೌತಿಕದಿಂದ ಬರಲಿ, ಆಧ್ಯಾತ್ಮಿಕದ ಸಹಮಾನದಿಂದ ಬರಲಿ, ಎಲ್ಲ ದುಃಖಗಳು ಕೂಡ ಎಲ್ಲಿ ಫಲ ಬಿಡುವುದೆಲ್ಲಿ? ಫಲ ಬಿಡುವುದು ಎಲ್ಲಿ? ಈಗ ಒಂದು ಜನಕ ಮಹಾರಾಜನ ಕತೆ. ಅವನು ಅರಮನೆ ಸುಟ್ಟೋಗ್ತಾ ಇರುತ್ತೆ, ಅರಮನೆ ಸುಟ್ಟೋಗ್ತಾ ಇರುತ್ತೆ, ಆದರೆ ಅವನಿಗೆ ಯಾವುದೇ ದುಃಖ ಆಗಲಿಲ್ಲ. ಅರಮನೆ ಸುಟ್ಟೋಗೋದ್ರಿಂದ ದುಃಖ ಆಗಲಿಲ್ಲ ಅದನಿಗೆ, ಅಲ್ವಾ? ಇನ್ನೊಂದು ಗೌತಮ ಬುದ್ಧರ ಉದಾಹರಣೆ ಕೇಳ್ಕೊಳ್ಳೋಣ. ಅವರು ತಮ್ಮ ಬೋಧನೆಯ ಕಾಲದಲ್ಲಿ ದೇಶ ಸಂಚಾರ ಮಾಡ್ತಾಯಿದ್ರು. ಅನೇಕ ಜನ ಅವರ ವಿರೋಧಿಗಳು, ಅವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋರು ನಿಂದನೆ ಮಾಡ್ತಾಯಿದ್ರು. ಅವ್ರ ಪಕ್ಕದಲ್ಲಿರೋ ಶಿಷ್ಯರಿಗೆ ಭಾರಿ ನೋವಾಗ್ತಾಯಿತ್ತು. ನಮ್ಮ ಇಂಥ ಈ ಪ್ರಪಂಚಕ್ಕೋಸ್ಕರ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಈ ತ್ಯಾಗ ಮೂರ್ತಿಯನ್ನು ಹಿಡ್ಕೊಂಡು ಈ ರೀತಿ ನಿಂದನೆ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥ ನೋವು ಅವರ ಶಿಷ್ಯರಲ್ಲಿತ್ತು. ಆದರೂ ಕೂಡ ಬುದ್ಧ ಭಗವಾನರಿಗೆ ಒಂದು ಕಿಂಚಿತ್ತೂ ಕೂಡ ನೋವಾಗ್ತಾ ಇರಲಿಲ್ಲ. ಕಾರಣ ಏನು? ಸ್ವೀಕರಿಸಲಿಲ್ಲ. ಅದು ಪಾಯಿಂಟ್. ಇದನ್ನು ವೇದಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಒಂದು ಪದ ಬಹಳ ಚೆನ್ನಾಗಿದೆ. ಅದು ಜ್ಞಾಪಕ ಬರ್ತಾ ಇಲ್ಲ, ಇಲ್ಲೆಲ್ಲಾದರೂ ಇದೆಯನ್ನು ನೋಡ್ತೀನಿ. ಇದನ್ನು ದುಃಖಾಕಾರ ವೃತ್ತಿ ಅಂತ ಕರೀತಾರೆ. ಅಂದರೆ ನಮ್ಮ ಮನಸ್ಸು ಆ ದುಃಖವನ್ನು ಸ್ವೀಕಾರ ಮಾಡುತ್ತಲ್ವ, ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ದುಃಖದ ಆಕಾರ ಪಡೆಯುತ್ತೆ. ನಾವು ಸಂತೋಷದವಾದ ವಿಷಯಗಳನ್ನು ಕೇಳಿದಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗಿ ಸಂತೋಷದ ಆಕಾರವನ್ನು ಪಡೆಯುತ್ತೆ. ಕೋಪವನ್ನು ಮಾಡಿಕೊಂಡಾಗ ಕೋಪದ ಆಕಾರವನ್ನು ಪಡ್ಕೊಳ್ಳುತ್ತೆ. ವೇದಾಂತದಲ್ಲಿ ಇದನ್ನು ಏನು ಹೇಳ್ತಾರೆ? ದುಃಖಾಕಾರ ವೃತ್ತಿ. ಮೈಂಡ್ ಮಸ್ಟ್ ಟೇಕ್ ದಟ್ ಫಾರ್ಮ್ ಅಂತ. ನಾವು ಥಿಯಾಸಫಿಕಲ್ ಸೊಸೈಟಿ ಪ್ರಕಾರ ರೂಪದೇಹ ಏನು ಮಾಡುತ್ತೆ? ಆಯಾ ಭಾವನೆಗಳ ತಕ್ಕಂಗೆ ತನ್ನ ರೂಪವನ್ನು ಕಟ್ಕೊಳ್ಳುತ್ತೆ. ಅದೇ ರೂಪದೇಹ. ರೂಪ ಮನೋದೇಹ ಅಂತ, ಕೆಳಗಿನ ಮನೋದೇಹ ಅಂತ. ಅಲ್ಲಿವರೆಗೂ ಕೂಡ ಎಲ್ಲಿ ಏನೇ ದುಃಖ ಆದರೂ ಕೂಡ ನಮಗೆ ಅದರ ಅರಿವು ಆಗುವುದಿಲ್ಲ. ಯಾವಾಗ ನಮ್ಮ ಅರಿವಿಗೆ ಬರುತ್ತೆ? ಯಾವಾಗ ಬರುತ್ತದು?
ದುಃಖಾಕಾರವನ್ನು ಪಡೆದಾಗ ಮಾತ್ರ, ನಮ್ಮ ಮನಸ್ಸು ದುಃಖಾಕಾರವನ್ನು ಪಡೆದಾಗ ಮಾತ್ರ ನಮಗೆ ಅದು ದುಃಖ ಅಂತ ಗೊತ್ತಾಗುತ್ತೆ ಅಲ್ವಾ. ಅಲ್ಲಿಗೆ ಈ ಎಲ್ಲ ದುಃಖಗಳು ಇದೆ. ಆದರೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರದೇ ಇದ್ದರೆ ಏನೋ ಅದು ಏನು ನಮಗೆ ಅದರ ಗೊತ್ತಾಗೋದೇ ಇಲ್ಲ. ಇದು ಅರಿವಿನ ಕಡಿಮೆ ಮಟ್ಟದಲ್ಲಿರೋರಿಗೆ. ಆದರೆ ಅರಿವು ಉತ್ಕೃಷ್ಟವಾಗಿರ್ತಕ್ಕಂಥ ಮಟ್ಟದವ್ರಿಗೆ, ಗೌತಮ ಬುದ್ಧರಿಗೆ ಅರಿವಿಲ್ವಾ? ಎಚ್ಚೆತ್ತ ಬುದ್ಧ ಅಂಥ ಜೀವಿಗೆ ಯಾವುದೂ ಅರಿವಿನಲ್ಲಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಆ ದುಃಖಾಕಾರ ವೃತ್ತಿಯನ್ನು ಪಡೆಯೋದಕ್ಕೆ ಪಡೆದಿಲ್ಲ ಅಲ್ಲಿ ಮನಸ್ಸು. ಅಂದರೆ ಅಷ್ಟು ಮನಸ್ಸಿನ ಒಂದು ನಿಗ್ರಹ ಅಂತ ಕರಿತೀರಾ ನೀವು, ಅರ್ಥ ಮಾಡಿಕೊಳ್ಳೋದು ಅಂತ ಕರಿತೀರಾ, ಅಥವಾ ಉನ್ನತ ಪ್ರಜ್ಞೆ ಅಂತ ಕರಿತೀರಾ, ಮೇಲ್ಮಟ್ಟದ ಮನಸ್ಸು ಅಂತ ಕರಿತೀರಾ, ಬುದ್ಧಿಮಟ್ಟದ ಪ್ರಜ್ಞೆ ಅಂತ ಕರಿತೀರಾ. ಅಲ್ಲಿ ದುಃಖಾಕಾರ ವೃತ್ತಿ ಮಾಡ್ತಕ್ಕಂಥ ಮನಸ್ಸಿನ ಮಟ್ಟದಲ್ಲಿ ಅವ್ರ ಪ್ರಜ್ಞೆ ಇರಲೇ ಇಲ್ಲ. ಅದಕ್ಕೆ ಒಂದು ವರ್ಡ್ ಇದೆ, ನೋ ಬಡಿ ಕ್ಯಾನ್ ಮೇಕ್ ಯು ಸಾರೋ ವಿತೌಟ್ ಯುವರ್ ಪರ್ಮಿಷನ್ ಅಂತ. ಅಂದರೆ ನಿಮ್ಮನ್ನು ಯಾರು ದುಃಖಿತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅನುಮತಿ ಇಲ್ಲದೆ. ಗೌತಮ ಬುದ್ಧರ ಅನುಮತಿ ಇಲ್ಲದೆ ಅವರನ್ನು ಯಾರು ನೋಯಿಸುವುದಕ್ಕೆ ಸಾಧ್ಯ ಇಲ್ಲ. ಅವರು ಅದನ್ನೇ ಅವ್ರು ಹೇಳಿ, ನಮ್ಮ ಸಹೋದರಿಯವರು ಅವರು ಸ್ವೀಕಾರ ಮಾಡಲಿಲ್ಲ ಅಂತ. ಸ್ವೀಕಾರ ಮಾಡಲಿಲ್ಲ ಅಂದರೆ ಏನು? ಅವ್ರಿಗೆ ಅದು ಬರುವುದಕ್ಕೆ ಜಾಗನೇ ಕೊಡಲಿಲ್ಲ, ಸೇರಿಕೊಳ್ಳೋದಕ್ಕೆ ಅವ್ರ ಪರ್ಮಿಷನ್ನೇ ಕೊಡಲಿಲ್ಲ. ಅದಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ಯೋಗ ಸಾಧನೆಯ ಒಂದು ಪರಿಜ್ಞಾನ. ಆದರೆ ನಮಗೇನಾಗುತ್ತೆ ಎಲ್ಲ ಸ್ವೀಕಾರ ಈಗ ನಾನು ಇಲ್ಲಿ ಉಪನ್ಯಾಸ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಆಮೇಲೆ ಕ್ಲಾಸ್ ಆದಮೇಲೆ ಬಂದು, ಏನು ಸರ್ ಹಿಂಗೆ ಮಾತಾಡಿಬಿಟ್ರೆ ಒಂಚೂರು ಚೆನ್ನಾಗಿಲ್ಲ ಅಂತಂದ್ರಿ. ಆವಾಗ ಏನಾಗುತ್ತೆ? ನನಗೆ ಬೇಜಾರಾಗುತ್ತೆ, ನೋವಾಗುತ್ತೆ. ಒಂದು ವೇಳೆ ಆಮೇಲೆ ಬಂದು ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್, ತುಂಬ ಚೆನ್ನಾಗಿತ್ತು, ಅರ್ಥವತ್ತಾಗಿತ್ತು ಅಂತ ಹೇಳಿದ್ರಿ, ಆವಾಗ ನನಗೇನಾಗುತ್ತೆ? ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಯಿತು? ಯಾಕೆ ಬೇಜಾರಾಯಿತು? ಯಾಕೆ ದುಃಖ ಆಯಿತು? ಹಾಂ, ಒಳ್ಳೆ ವಿಚಾರ ಸಂತೋಷ ಆಯಿತು. ಅದ್ಯಾಕೆ ನಾವು ಒಳ್ಳೆ ವಿಚಾರ ಅಂತ ನಾನು ಯಾಕೆ ಅಂದ್ಕೋಬೇಕು? ಅವರು ಹೊಗಳಿದ್ದನ್ನು, ಅವ್ರು ಹೇಳಿದ್ದನ್ನು ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನಾವು ತಗೊಳ್ತೀವಿ ಅಂದರೆ ನನ್ನಲ್ಲಿ ಏನಾದರೂ ಒಂದು ಸ್ಥಿರವಾದಂಥ ಮನೋಭಾವ ಇದ್ದಾಗ, ಅಂದರೆ ನಾನು ಚೆನ್ನಾಗಿ ಉಪನ್ಯಾಸ ಮಾಡಿದ್ದೀನಿ ಅಂತ ಮನೋಭಾವ ಇದ್ದಾಗ, ನನ್ನ ಬ್ರೈನ್ನಲ್ಲಿರ್ತಕ್ಕಂಥ ಅಣು ಸಮುದಾಯವೆಲ್ಲವೂ ಕೂಡ ಆ ರೀತಿಯಾದಂಥ ಒಂದು ಆಕಾರ ತಗೊಂಡಿರುತ್ತೆ. ನೀವು ಅದಕ್ಕೆ ಏನು ಮಾಡ್ತಾಯಿದ್ದೀರಾ? ನನ್ನ ಭಾವನೆ, ಅದು ನನ್ನ ಭಾವನೆಗೆ ನೀವೇನು ಮಾಡ್ತಾಯಿದ್ದೀರಾ? ಒಂದು ಸಲ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ, ಅದು ಉಲ್ಲಸಿತವಾಗುತ್ತೆ. ಇನ್ನೊಂದು ಸಲ ಅದಕ್ಕೆ ಹಿಟ್ ಮಾಡ್ತಾಯಿದ್ದೀರಾ, ಅಂದರೆ ಡ್ಯಾಮೇಜ್ ಮಾಡ್ತಾಯಿದ್ದೀರಾ. ಅಂದರೆ ಈ ದುಃಖಕ್ಕೆ ಕಾರಣ ಏನು? ನೀವು ಹೊಡೆದಿದ್ದ ಅಥವಾ ನಾನು ಇಮೇಜಿನ್ ಮಾಡ್ಕೊಂಡಿದ್ದ? ನನ್ನ ದುಃಖಕ್ಕೆ ಕಾರಣ ನಾನು ಎರಡು ರೀತಿ ವಿಶ್ಲೇಷಣೆ ಮಾಡ್ಬೋದು. ನನ್ನ ದುಃಖಕ್ಕೆ ಕಾರಣ ನೀವು ಈ ಥರ ಮಾತಾಡ್ತಾ ಇದ್ದಿದ್ದರೆ ನಾನು ಸಂತೋಷವಾಗಿದ್ದೆ ಅಂತ ನನ್ನ ಜವಾಬ್ದಾರಿ ಏನಿಲ್ಲ, ಎಲ್ಲ ನೀವೇ ಮಾಡಿದ್ದು ಅಂತ ನಿಮ್ಮ ತಲೆ ಮೇಲೆ ಹಾಕ್ಬೋದು ಅಲ್ವಾ? ಅಥವಾ ನಾನೇನು ಮಾಡ್ಬೋದು? ನಾನು ಮಾತಾಡಿದ್ದೀನಿ, ಆಯ್ತು ಮುಗೀತು, ಏನು ಮಾತಾಡಿದ್ದೀನೋ ಅದಾಗಿದೆ, ಅದರ ಬಗ್ಗೆ ಅದು ಫ್ಯಾಕ್ಟ್. ನಾನು ಮಾತಾಡಿರೋದು ಒಂದು ನಿಜಾಂಶ, ಅದು ಅಲ್ಲಗಲಿದೇ ಇರತಕ್ಕಂಥ ನಿಜಾಂಶ. ಆದರೆ ನಾನು ಚೆನ್ನಾಗಿ ಮಾತಾಡಿದ್ರೂ ಕೂಡ ಅದು ಅಲ್ಲಗಲಿದೇ ಇರತಕ್ಕಂಥ ನಿಜಾಂಶ. ಆದರೆ ಅದರ ಬಗ್ಗೆ ಒಂದು ಭಾವನೆ ಇಟ್ಕೊಂಡಿದ್ದಾರೆ, ನಾನು ಚೆನ್ನಾಗಿ ಮಾತಾಡಿದ್ದೀನಿ ಅಂತ ಭಾವನೆ ಇಟ್ಕೊಂಡಿದ್ದೀನಲ್ಲ. ಅರ್ಥ ಆಯ್ತಲ್ಲ ಈ ಪಾಯಿಂಟು? ನಾನು ಏನು ಮಾತಾಡಿದ್ದೀನೋ ಅದು ವಾಸ್ತವಾಂಶ.
ವಾಸ್ತವಾಂಶದ ಬಗ್ಗೆ ನಾನು ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯ ಇದೆಯಲ್ವಾ, ನಾನು ಚೆನ್ನಾಗಿ ಮಾತಾಡಿದ್ದೀನಿ ಅಂತಕ್ಕಂಥ ಅಭಿಪ್ರಾಯ ಇದೆಯಲ್ಲ, ಅದೊಂದು ಭಾವನೆ. ಈಗ ನೀವು ಹೇಳಿದ್ದು, ನೀವು ಚೆನ್ನಾಗಿ ಮಾತಾಡಿಲ್ಲ ಅಂತ ಹೇಳಿದ್ದು ಯಾರಿಗೆ ಪೆಟ್ಟು ಬಿತ್ತು? ವಾಸ್ತವಾಂಶಕ್ಕೆ ಏನಾದರೂ ವ್ಯತ್ಯಾಸ ಆಯಿತಾ? ವಾಸ್ತವಾಂಶದಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ? ಇಲ್ಲ. ಎಲ್ಲಿಗೆ ಧಕ್ಕೆ ಆಗಿದ್ದೆ? ಯಾರಿಗೆ? ಭಾವನೆಗೆ. ಭಾವನೆ ಇಟ್ಕೊಂಡಿದ್ದ್ಯಾರೋ? ಭಾವನೆ ಇಟ್ಕೊಂಡು ನಾನು. ಅಲ್ಲಿಗೆ ಧಕ್ಕೆ ಆಗಿದ್ದು ಭಾವನೆಗೆ. ಅಲ್ಲಿಗೆ ಯಾರು ಜವಾಬ್ದಾರಿ? ನಾನೇ ಜವಾಬ್ದಾರಿ, ನೀವಲ್ಲ. ನೀವು ಜವಾಬ್ದಾರಿ ಇದ್ದರೆ ಅದು ಅಜ್ಞಾನ. ಅದು ಅಜ್ಞಾನ. ಇದು ಜೆ ಕೆ ಅವರು ಭಾಳ ಸ್ಪಷ್ಟವಾಗಿ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಜೆ ಕೆ ಅವರ ಬೋಧನೆಗಳು ಭಾಳ ಕಷ್ಟ ಅಂತಾರೆ, ಅರ್ಥ ಆಗಲ್ಲ ಅಂತಾರೆ. ನೀವು ನೋಡಿ, ಪತಂಜಲಿ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದಕ್ಕೂ ಜೆ ಕೆ ಅವರು ಬೋಧನೆ ಮಾಡಿರ್ತಕ್ಕಂಥದ್ದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಏನಾದರೂ? ಸಮಾಧಿ ಭಾವನಾರ್ಥ ಅಂತಾರೆ ಪತಂಜಲಿ ಮಹರ್ಷಿಗಳು. ಅಂದರೆ ನಮ್ಮ ಭಾವನೆಗಳನ್ನು ಸಮಾಧಿ ಮಾಡುವುದಕ್ಕೋಸ್ಕರ ಅಂತಾರೆ. ಸಮಾಧಿ ಅಂದರೆ ಏನು? ಅದರ ಅಳಿಸೋದು. ಅಳಿಸೋದು ಒಂದು ಅರ್ಥದಲ್ಲಿ ಕರೆಕ್ಟೇ, ಆದರೆ ಅದರ ಪ್ರಭಾವಕ್ಕೆ ಒಳಗಾಗದೇ ಇದ್ರೂ ಕೂಡ ಅಳಿಸುವುದೇ ಅದು. ನನ್ನ ಭಾವನೆಗಳನ್ನು ಕ್ರಿಯೇಟ್ ಮಾಡಿಕೊಳ್ಳದೇ ಇರುವುದು ಕೂಡ ಸಮಾಧಿನೇ. ನನ್ನ ಭಾವನೆಗಳಿಗೆ ಅಂಟುಕೊಳ್ಳದೇ ಇರುವುದು ಕೂಡ ಸಮಾಧಿನೇ. ಅವೆಲ್ಲ ಆ ಮಟ್ಟಕ್ಕೆ ಬರುತ್ತೆ, ಸಂಪೂರ್ಣವಾಗಿ ಅಳದೇ ಇದ್ರೂ. ಜೆ ಕೆ ಅವ್ರು ಏನು ಹೇಳ್ತಾರೆ? ಯು ಆರ್ ಕ್ರಿಯೇಟಿಂಗ್ ಇಮೇಜಸ್ ಅಂತ ಹೇಳ್ತಾರೆ. ಅಂದರೆ ನನ್ನ ಬಗ್ಗೆ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡು ಇಮ್ಯಾಜಿನೇಷನ್ನನ್ನೇ ನಾನು ಪೋಷಣೆ ಮಾಡ್ತಾ ಇರ್ತೀನಿ. ಯಾವಾಗ ನೀವು ಆ ಇಮೇಜ್ಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆ ಆಗಲಿ ಮತ್ತೊಂದು ವಿಷಯ ಆಗಲಿ ತರ್ತೀರೋ, ಆವಾಗ ನನಗೇನಾಗುತ್ತೆ? ದುಃಖ ಆಗುತ್ತೆ. ಆ ದುಃಖಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಪತಂಜಲಿ ಮಹರ್ಷಿಗಳ ಒಂದು ಸೂತ್ರಕ್ಕೂ ಜೆ ಕೆ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಸೂತ್ರಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಯಾವುದೂ ಇಲ್ಲ. ಅಂದರೆ ಸತ್ಯ ಯಾವ ಕಾಲಕ್ಕಾದ್ರೂ ಕೂಡ ಸತ್ಯ ಸತ್ಯನೇ. ಸತ್ಯದರ್ಶನ ಮಾಡಿದವನಿಗೆ ಕಾಲಾತೀತನಾಗಿರ್ತಾನೆ. ಅವನು ಯಾವ ಬೋಧನೆಯನ್ನು ಕೂಡ ಇದು ಈ ಕಾಲಕ್ಕೆ ಸಲ್ಲುವುದಿಲ್ಲ, ಅದು ಆ ಕಾಲಕ್ಕೆ ಸಲ್ಲುವುದಿಲ್ಲ. ಸತ್ಯವನ್ನು ಸತ್ಯವಾಗಿ ನೋಡ್ತಾನೆ. ಜೆ ಕೆ ಅವರು ಹೇಳ್ತಾರೆ, ಆ ಸತ್ಯ ನಮ್ಮನ್ನೇನು ಮಾಡುತ್ತೆ? ಸತ್ಯಕ್ಕೆ ಒಂದು ಪವರ್ ಇದೆ. ಪದೇ ಪದೇ ಹೇಳ್ತಾರೆ ಜೆ ಕೆ ಅವರು, ಸತ್ಯ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತೆ ಅಂತ. ಸತ್ಯ ಇರುವ ವಿಷಯ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತಾರೆ. ಬಂಧನ ಮುಕ್ತಿ, ವಿಮುಕ್ತಿ. ಅಂದರೆ ಸತ್ಯ ಯಾವುದಕ್ಕೂ ಅಂಟುಕೊಂಡಿರೋದಿಲ್ಲ. ಅಂದರೆ ಈ ಪ್ರಪಂಚದ ನಮ್ಮ ದುಃಖಕ್ಕೆ ಕಾರಣ ಇನ್ನೂ ಕೆಲವು ಅಂಶಗಳಿದೆ, ಇನ್ನೂ ಕೆಲವು ಕಂಡುಕೊಂಡಿದ್ದೀವಿ ನಾವು. ಅಂದರೆ ಗೌತಮ್ ಬುದ್ಧರು ಅವರು ಸಂಚಾರ ಹೋದಾಗ ಆಸ್ಥಾನದಲ್ಲೇ ಇದ್ದು ಎಲ್ಲ ಸುಖ ಸೌಕರ್ಯಗಳನ್ನು ಅನುಭವಿಸಿ ನಾನು ಒಂದು ಸಲ ಪ್ರಪಂಚ ನೋಡಬೇಕು ಅಂತ ಆಚೆ ಹೋದಾಗ ಅವರು 3 ವಿಷಯಗಳನ್ನು ನೋಡ್ತಾರಲ್ವ, ನಮಗೆಲ್ಲ ಗೊತ್ತಿದೆ ಅದು. ಏನೇನು ನೋಡ್ತಾರೆ? ಮುದುಕರು ನೋಡ್ತಾರೆ, ಕಾಯಿಲೆ ಮನುಷ್ಯನ ನೋಡ್ತಾರೆ, ಸಾವು ನೋಡ್ತಾರೆ. ಅವ್ರಿಗೇನಾದರೂ ದುಃಖ ಇತ್ತಾ ಅವ್ರ ಜೀವನದಲ್ಲಿ? ಅವ್ರಿಗೇನಾದರೂ ಪರ್ಸನಲ್ಲಾಗಿ ವೈಯಕ್ತಿಕವಾಗಿ ಅವ್ರ ದುಃಖ ಇತ್ತು. ರಾಜ್ಕುಮಾರ ಆತ್ಮ ಸುಂದರವಾದ ಮಡದಿದ್ಲು, ಮಗು ಇತ್ತು, ಆಸ್ಥಾನ ಇತ್ತು, ಎಲ್ಲವೂ ಇತ್ತು. ಆದರೆ ಅವರು ನೋಡಿದ ನೋಟದಲ್ಲಿ ಆ ಗ್ರಹಿಕೆಯ ಸಾಮರ್ಥ್ಯ ಎಷ್ಟಿತ್ತಂದರೆ, ಪ್ರಪಂಚದಲ್ಲಿ ನನಗೆ ದುಃಖ ಇಲ್ಲದೆ ಇರ್ಬೋದು, ಪ್ರಪಂಚದಲ್ಲಿ ದುಃಖ ಇದೆ. ಪ್ರಪಂಚದಲ್ಲಿ ದುಃಖ ಇದೆ ಅಂದಮೇಲೆ ನಾನು ಅದಕ್ಕಿಂತ ಪ್ರಪಂಚದಿಂದ ಹೊರತಾಗಿಲ್ಲ. ನಾನು ಪ್ರತ್ಯೇಕವಾದವನಲ್ಲ. ಸಾವಿಗೆ ನಾನು ಪ್ರತ್ಯೇಕವಾದವನಲ್ಲ, ಕಾಯಿಲೆಗೆ ನಾನು ಪ್ರತ್ಯೇಕವಾದವನಲ್ಲ. ಅಂದರೆ ಇರುವ ನಿಜ ಸ್ಥಿತಿ ಅದು, ಪ್ರಪಂಚ ರಚನೆ ಆಗಿರ್ತಕ್ಕಂಥ ನಿಜ ಸ್ಥಿತಿ ಅದು. ಅಂದರೆ ಯಾರು ಹುಟ್ಟಿದ್ದಾರೋ ಅವರು ಸಾಯಲೇಬೇಕಂತಕ್ಕಂಥದ್ದು ಈ ಸೃಷ್ಟಿಯ, ಈ ಜಗತ್ತಿನ ನಿಯಮ. ಆದರೆ ನಾವೇನು ಮಾಡ್ತಾಯಿದ್ದೀವಿ?
ಹಾಂ, ಅದಕ್ಕೆ ವಿರುದ್ಧವಾದಂಥ ಆಸೆಗಳನ್ನು ಬೆಳೆಸ್ಕೊಳ್ತೀವಿ. ಯಾವುದು ಸತ್ಯವೋ ಅದನ್ನು ನಾವು ಗಮನಿಸುವುದಿಲ್ಲ, ಯಾವುದು ಸತ್ಯವೋ ಅದನ್ನು ಅರಿಯುವುದಿಲ್ಲ. ನಮಗೆ ಯಾವುದು ಇಷ್ಟ ಅನಿಷ್ಟವೋ, ಯಾವುದು ಇಷ್ಟವೋ ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಅಪ್ಪಿಕೊಳ್ತೀವಿ. ಇದು ಶ್ರೇಷ್ಠವಾದದ್ದ, ಸತ್ಯವಾದದ್ದ, ಅಸತ್ಯವಾದದ್ದ, ಇದು ಶಾಶ್ವತವಾದದ್ದ, ಅಶಾಶ್ವತವಾದದ್ದ, ಇವು ಯಾವುವು ಕೂಡ ನಮ್ಮ ಆಸೆ ಮೂಡಿದಾಗ ಈ ಎಲ್ಲ ವಿವೇಕವು ಪಕ್ಕಕ್ಕೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಮ್ಮ ದೃಷ್ಟಿಕೋನ ಏನಾಗುತ್ತೆ, ಸಂಕುಚಿತವಾಗುತ್ತೆ. ನನಗೇನು ಬೇಕೋ ಅದು ಮಾತ್ರನೇ ನಾನು, ನನ್ನ ಇಷ್ಟಗಳೇನಿದೆಯೋ ಅದು ಮಾತ್ರನೇ ನಾನು ನಿಜ ಅಂದ್ಕೊಳ್ತೀನಿ, ಅದಕ್ಕೆ ಅಂಟ್ಕೊಳ್ತೀನಿ. ಸ್ವಾರ್ಥ ಇವೆಲ್ಲವೂ ಕೂಡ ನಮ್ಮನ್ನು ಬಂಧನಕ್ಕೆ ಈಡು ಮಾಡುತ್ತೆ ಮತ್ತು ಅಸತ್ಯದ ಪ್ರಪಂಚದಲ್ಲಿ ನಾವು ಇರುವ ರೀತಿಯಲ್ಲಿ ನಮ್ಮನ್ನು ಪ್ರೇರೇಪಣೆ ಮಾಡುತ್ತೆ. ಅಸತ್ಯದ ಪ್ರಪಂಚದಲ್ಲಿ ಎಷ್ಟು ದಿನ ಇರ್ತೀವಿ? ಒಂದು ಇಲ್ಲಿ ನನಗೆ ಜ್ಞಾಪಕ ಬರ್ತಾ ಇದೆ, JK ಅವ್ರ ಹತ್ರ ಒಬ್ಬ ಮಹಿಳೆ ಬರ್ತಾಳೆ. ನಾನು ಸುಮಾರು ಬಹಳ ದುಃಖದಿಂದ ಯಾತನೆಯಿಂದ ಗೋಳಾಡ್ತಾ ಇರ್ತಾಳೆ ಆ ಮಹಿಳೆ. ಎಲ್ಲಿಗೂ ಸಾಧ್ಯ ಆಗದಿರ ಒಂದು ಸಲ ಅವ್ರು ಯಾರೋ ಅವರ ಸೋದರ ಮಾವನೋ ಯಾರೋ ಅವರ ಪೈಕಿ ಸಂಬಂಧಿಕರು ಈ ಥರ ಜಿಡ್ಡು ಕೃಷ್ಣಮೂರ್ತಿ ಅವರು ನಮ್ಮ ಪ್ರದೇಶಕ್ಕೆ ಬಂದಿದ್ದಾರೆ, ಅವರನ್ನು ನೀನು ಭೇಟಿ ಮಾಡಿದರೆ ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತ ಕರ್ಕೊಂಡು ಬರ್ತಾರೆ. ಏನು ವಿಷಯ ಅಂತ ವಿಚಾರಿಸಿದರೆ, ನಾನು ಈಗ ಆಗಲೇ 20 ವರ್ಷ ಆಯಿತು, ನಮ್ಮ ಯಜಮಾನ್ರಿಗೆ ಡೈವರ್ಸ್ ಕೊಟ್ಬಿಟ್ಟಿದ್ದೀನಿ, ಮಕ್ಕಳ ಜೊತೆ ಇದ್ದೀನಿ. ಡೈವರ್ಸ್ ಕೊಟ್ಟಿದ್ದೀರಲ್ವ, ಮತ್ತೆ ಇನ್ಯಾಕೆ ಸಮಸ್ಯೆ ಏನಿದೆ ನಿಮಗೆ ಅಂತ. ಆದ್ರೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಆತನು ಮಾಡಿದ ದ್ರೋಹ ಇದೆಯಲ್ಲ, ನಾನೇನೋ ಸತ್ಯ ಹರಿಶ್ಚಂದ್ರ ಅಂದ್ಕೊಂಡಿದ್ದೆ, ಪ್ರಾಮಾಣಿಕ ಅಂದ್ಕೊಂಡಿದ್ದೆ, ಶ್ರೀರಾಮಚಂದ್ರನು ಅಂದ್ಕೊಂಡಿದ್ದೆ. ಆದರೆ ಅವನು ಮಾಡಿದ ದ್ರೋಹ ಇದೆಯಲ್ಲ ನನಗೆ, ಅದು ಈಗಲೂ ಕೂಡ ನನ್ನ ಕರುಳನ್ನು ಕಿತ್ತಾಕುತ್ತೆ ಅಂತಾನೆ. ಈಗಲೂ ಕೂಡ ನನಗೆ ಕೋಪ ಉಕ್ಕಿ ಬರುತ್ತೆ ಅಂತ. ಯಾಕೆಂದರೆ ಅಷ್ಟು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ನಾನು ಸುಮಾರು 15 ವರ್ಷ ಅವ್ರ ಜೊತೆಯಲ್ಲಿ ದಾಂಪತ್ಯ ಜೀವನ ಮಾಡಿದ್ದೀನಿ. 15 ವರ್ಷ ಕೂಡ ನನಗೆ ಒಂದು ಚೂರು ಗೊತ್ತಿಲ್ಲದಿರ ಈ ವ್ಯವಹಾರ ಮಾಡಿದ್ದಾನೆ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗ ವಾಕರಿಕೆ ಬರುತ್ತೆ, ಆ ಮನುಷ್ಯನ ನೆನೆಸ್ಕೊಂಡ್ರೆ ಅಂತಾರೆ. ಅಂದರೆ ಆ 15 ವರ್ಷ ಅವರು ಹೇಗಿದ್ದರೋ, 15 ವರ್ಷ ಹಿಂದೇನೂ ಹಾಗೇ ಇದ್ದರು, ಅವರು ಹೇಗಿದ್ದಾರೋ ಹಾಗೇ ಇದ್ದಾರೆ. ಅದು ಸತ್ಯಾಂಶ. ಆ ಸತ್ಯಾಂಶ 15 ವರ್ಷ ನೀವು ನೆಮ್ಮದಿಯಾಗಿ ಅವ್ರ ಜೊತೆಯಲ್ಲಿ ಜೀವನ ಮಾಡಿದ್ದೀರ. ಅಂದರೆ ಅವರು ಏನು ಆ ನಂಬಿಕೆ ದ್ರೋಹ ಮಾಡಿದಾರೋ ಆ ವಿಷಯ ನಿಮಗೆ ನೋವು ಕೊಟ್ಟಿಲ್ಲ. 15 ವರ್ಷವೂ ನಿಮಗೆ ನೋವು ಕೊಟ್ಟಿಲ್ಲ. ನಿಮಗೆ ನೋವು ಕೊಟ್ಟಿದ್ದಾವಾಗ, ನೋವು ಕೊಟ್ಟಿದ್ದಾವಾಗ ಅಂದರೆ ವಾಸ್ತವಾಂಶ ನಿಮಗೆ ಯಾವತ್ತೂ ನೋವು ಕೊಟ್ಟಿಲ್ಲ. ವಾಸ್ತವಾಂಶ ನಿಮಗೆ ನೋವು ಕೊಟ್ಟಿಲ್ಲ, ಸತ್ಯ ಅನ್ನೋದು ನಿಮಗೆ ನೋವು ಕೊಟ್ಟಿಲ್ಲ. ಅದರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯ ಇದೆಯಲ್ಲ, ಅಸತ್ಯದ ಪ್ರಪಂಚ ಇದೆಯಲ್ಲ, ಅಸತ್ಯದ ಪ್ರಪಂಚ ಒಡೆದೋಯ್ತಲ್ಲ, ಆವಾಗ ನಿಮಗೆ ನೋವು. ಆದರೆ ನೀವು ಏನು ಮಾಡಿದ್ದೀರ ಅಂದರೆ ನಿಮ್ಮಷ್ಟಕ್ಕೆ ನೀವೇ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಒಂದು ಪ್ರಪಂಚದಲ್ಲಿ, ಒಂದು ಊಹಾ ಪ್ರಪಂಚದಲ್ಲಿದ್ದರೆ ಆ ಪ್ರಪಂಚ ಸತ್ಯದ ಬೆಳಕಿನಲ್ಲಿ ಅದು ಒಡೆದೋಯ್ತು. ನಿಮಗೆ ಅದನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಯಾಕೆ ಆ ವಿಷಯನ ಪ್ರಸ್ತಾಪ ಮಾಡಿದೆ ಅಂದರೆ, ವಾಸ್ತವಾಂಶಗಳು ಯಾವಾಗಲೂ ಕೂಡ ನಾವು ಸಿದ್ಧವಾಗಿದ್ದರೇ ಅವು ನಮ್ಮ ಹತ್ರ ಬರೋದು. ನಾವಿನ್ನೂ ಸಿದ್ಧವಾಗಿಲ್ಲದೆ ಇದ್ದರೆ ಅವೆಲ್ಲವೂ ಭ್ರಮಾಲೋಕದಲ್ಲೇ ನಾವು ಜೀವನ ಮಾಡ್ತಾ ಇರ್ತೀವಿ. ಯಾವಾಗ ನಾವು ವಾಸ್ತವಾಂಶಕ್ಕೆ ಸಿದ್ಧವಾಗಿದ್ದೀವೋ ಪ್ರತಿಯೊಂದು ಒಂದು ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಸತ್ಯಾಂಶಗಳು ಹೊರಗಡೆ ಬರ್ತಾ ಇರುತ್ತೆ. ಅದು ಯೋಗ ಸಾಧನೆಯ ಒಂದು ಶಕ್ತಿ. ಯೋಗ ಸಾಧನೆಯಲ್ಲಿ ಅದು ಒಂದು ಪ್ರಕ್ರಿಯೆ. ನಾವು ಎಲ್ಲಿವರೆಗೂ ಸಿದ್ಧವಾಗಿರ್ತೀವೋ ಅಲ್ಲಿವರೆಗೂ ನಮಗೆ ಬೆಳಕು ಅಲ್ಲಿವರೆಗೂ ಬೀಳುತ್ತೆ, ಸತ್ಯಾಂಶ ನಮಗೆ ಗೋಚರವಾಗುತ್ತೆ. ಈ ರೀತಿ ನಮಗೆ ಅನೇಕ ಯೋಗ ಪದ್ಧತಿಗಳ ಮುಖ್ಯವಾದ ಉದ್ದೇಶ ಏನು? ಇವಾಗ ನಮಗೆ ಇದರೆಲ್ಲರ ಸಾರ ಏನು? ದುಃಖನೂ ಇದೆ,
ಪ್ರಪಂಚದಲ್ಲಿ ಎಲ್ಲ ವಿಧವಾದಂತಹ ದುಃಖಗಳು ಇದೆ, ಎಲ್ಲ ವಿಧವಾದಂಥ ಸುಖಗಳು ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಮ್ಯಾನೇಜ್ ಮಾಡೋದು, ಆಧುನಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಅದನ್ನು ಮ್ಯಾನೇಜ್ ಮಾಡೋದು ಇದೆಯಲ್ಲ, ಅದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ. ನಮ್ಮ ಕೈಯಲ್ಲಿದೆ. ನಾವು ದುಃಖಿತರಾಗುವುದು ಅಥವಾ ಆಗದೇ ಇರೋದು ಯಾರ ಕೈಯಲ್ಲಿದೆ? ಬೀಗದ ಕೈ. ಅದಕ್ಕೆ ಏನು ನಮಗೆ ಪೋಷಣೆ ಮಾಡೋದು, ಏನು ನಮಗೆ ಸಪೋರ್ಟಿಂಗ್ ಇನ್ಸ್ಟ್ರುಮೆಂಟ್ ಏನಾದರೂ ಇದ್ದರೆ ಯಾವುದದು? ಯೋಗ. ಯೋಗ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ನಮ್ಮ ಪ್ರಜ್ಞಾಮಟ್ಟವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಗೆ ನೆಂಟರಿಷ್ಟರಾಗಿ, ಬಂಧುಗಳಾಗಿ, ನೆಂಟರಿಷ್ಟರಾಗಿ, ಸ್ನೇಹಿತರಾಗಿ ಅವೆಲ್ಲ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ನಮ್ಮ ಜ್ಞಾನ. ಆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ಮುಖಾಂತರ ನಾವು ಈ ಪ್ರಪಂಚದಲ್ಲಿರ್ತಕ್ಕಂಥ ಆದಿ ಭೌತಿಕ ಆಗ್ಬೋದು, ಆದಿ ದೈವಿಕ ಆಗ್ಬೋದು, ಆದಿ ಆಧ್ಯಾತ್ಮಿಕ ಆಗ್ಬೋದು, ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಕಷ್ಟಗಳು, ಇನ್ನು ಮುಂದೆ ಬರ್ತಕ್ಕಂಥ ಕಷ್ಟ, ಪತಂಜಲಿಯವರು ಹೇಳ್ತಾರೆ, ಈಗಿರೋ ಕಷ್ಟಗಳೆಲ್ಲ, ಈಗಿರೋ ಕ್ಲೇಶಗಳೆಲ್ಲ ಇನ್ನೇ ಮುಂದೆ ಬರ್ತಕ್ಕಂಥ ಕ್ಲೇಶಗಳನ್ನು ಕೂಡ ನಾವು ಆರಾಮಾಗಿ ಸುಖದಾಯಕವಾಗಿ ಎದುರಿಸ್ಬೋದು ಅಂತ ಹೇಳ್ತಾರೆ. ಈ ಯೋಗದ ಅನುಸರಿಸುವುದರಿಂದ. ಈ ಯೋಗ ಪದ್ಧತಿಯಲ್ಲಿ 8 ಅಂಗಗಳನ್ನು ಪತಂಜಲಿ ಹೇಳ್ತಾರೆ. ಅದನ್ನು ಹೇಳ್ಬಿಡ್ತೀನಿ. ಯಾವುದದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳು. ಗೌತಮ ಬುದ್ಧರು 8 ಹೇಳಿದ್ದಾರೆ, ಇವರು 8 ಹೇಳಿದ್ದಾರೆ. ಮತ್ತು ಜೆ ಕೆ ಅವರಂತೂ ಅವರು ಯಾವ ಪದ್ಧತಿಗಳನ್ನು ಹೇಳಿಲ್ಲ. ನಾನ್ ಕನ್ವೆನ್ಷನಲ್ ವೇ ಅಂತಾರೆ ಅವರ ಅಪ್ರೋಚನ್ನು. ಅಂದರೆ ಸಾಂಪ್ರದಾಯಿಕವಾದಂತಹ ಯಾವ ಪದ್ಧತಿಗಳನ್ನು ಅವರು ಅನುಸರಿಸಲಿಲ್ಲ. ಆದರೆ ಎಲ್ಲವೂ ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ಯೋಗಕ್ಕೆ ಸಂಬಂಧಪಟ್ಟಿದ್ದೆ. ಇಷ್ಟು ಯೋಗದ ಒಂದು ಇದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸಮಯ ಆಗ್ತಾ ಬಂತು, ಇನ್ನು 5 ನಿಮಿಷ ಇದೆ. ಯಾರಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಲಿ ಅಂತ ಒಂದು ಅವಕಾಶ.